Hi, good evening. So August last week the ಯಾವ ಸ್ಟಾಕ್ ಈ ನೆಕ್ಸ್ಟ್ ವೀಕ್ ಯಾವ ಸ್ಟಾಕ್ ನಾವು ಟ್ರೇಡ್ ಮಾಡಬಹುದು, ಯಾವ ಸ್ಟಾಕ್ ಬ್ರೇಕ್ಔಟ್ ಲೆವೆಲ್ ಬಂದಿದಾವೆ, ಯಾವ ಟ್ರಯಾಂಗಲ್ ಬ್ರೇಕ್ಔಟ್ ಲೆವೆಲ್ ಬಂದಿದಾವೆ ಅಂತ ಒಂದು ಲಿಸ್ಟ್ ಆಫ್ ಸ್ಟಾಕ್ ಫಿಲ್ಟರ್ ಮಾಡಿದ್ವು. ಸೊ ಈ ಆಲ್ಮೋಸ್ಟ್ ಒಂದು 20 to 25 ಇರ್ಬೋದು ಎನ್ಸಿಲ್ಲ. ಸೊ ಬಟ್ ಮೋರ್ ದನ್ 25 ಇದಾವೆ. ಇನ್ನೊಂದೇನಪ್ಪ ಅಂದ್ರೆ ನಾನು ಇದಕ್ಕಿಂತ ಮುಂಚೆ ಜಸ್ಟ್ ಓನ್ಲಿ ಪ್ಯಾಟರ್ನ್ಸ್ ಅಷ್ಟೇ ನೋಡಿ ಬ್ರೇಕ್ಔಟ್ ಸೆಲೆಕ್ಟ್ ಮಾಡ್ತಿದ್ದೆ. ಟ್ರಯಾಂಗಲ್ ಪ್ಯಾಟರ್ನ್ಸ್ ಮೋರ್ ಓವರ್ ನಾ ಇದ್ರದ್ದು ಫಂಡಮೆಂಟಲ್ಸ್ ಕಡೆ ಅಷ್ಟೇ ಲಕ್ಷ ಕೊಡ್ತಿದ್ದಿಲ್ಲ. ಬಟ್ ರೀಸೆಂಟ್ಲಿ ಏನ್ ಮಾಡಿದ್ದೀನಿ, ಸ್ವಲ್ಪ ಅರ್ನಿಂಗ್ಸ್ ಪರ್ ಶೇರ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಅರ್ನಿಂಗ್ಸ್ ಪರ್ ಶೇರ್ ಮತ್ತು ಏನಾದರೂ ರೀಸೆಂಟ್ಲಿ ಕ್ವಾರ್ಟರ್ ರಿಸಲ್ಟ್ ಎಂಡ್ ಮಾಡ್ತಾರೆ. ಸೊ ಇವೆಲ್ಲ ಹೈಯೆಸ್ಟ್ ಅರ್ನಿಂಗ್ಸ್ ಇದ್ದದ್ದು ಮತ್ತು ಕ್ವಾರ್ಟರ್ಲಿ ಹೈಯೆಸ್ಟ್ ಅರ್ನಿಂಗ್ಸ್ ಇದ್ದದ್ದು, ಆನ್ಯುವಲ್ ಗ್ರೋತ್ ಇದ್ದು ಸ್ಟಾಕ್ಸ್ ಅದಲ್ಲ ಇವು. ಸೊ ಅದರೊಳಗೆ ಪ್ಯಾಟರ್ನ್ಸ್ ಬೇಕಾಗಿ ಟ್ರೈ ಮಾಡೀನಿ. ಸೊ ನಾರ್ಮಲಿ ನನಗೆ ವೀಕ್ಲಿ ಅಂದ್ರೆ ಒಂದು 15-20 ಸ್ಟಾಕ್ ಅಷ್ಟೇ ಫಿಲ್ಟರ್ ಮಾಡ್ತೀನಿ ನಾನು, ಪ್ರಿವಿಯಸ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ವೀಕ್ ಅದು. ಬಟ್ ಈ ಸಲ ಸ್ವಲ್ಪ ಜಾಸ್ತಿ ಬಂದಿದ್ದಾವೆ. ನಾನು ಇರ್ಲಿ ಅಂತ ಇಟ್ಕೊಂಡಿದ್ದೇನೆ, ಯಾಕಂದ್ರೆ ಎಲ್ಲ ಅಂತೂ ಟ್ರೇಡ್ ಮಾಡೋಕ್ಕಾಗಿಲ್ಲ, ಎಲ್ಲಕ್ಕೂ ಅಲರ್ಟ್ ಸೆಟ್ ಮಾಡಿರ್ತೀನಿ. ಅಲರ್ಟ್ ಪ್ರಕಾರ ಯಾವ ಎಂಟ್ರಿ ಸಿಗ್ತಾವೆ ಎಂಟ್ರಿ ಮಾಡೋದು. ಪ್ಲಸ್ ಇನ್ನೊಂದೇನಂದ್ರೆ ಇದ್ರಾಗ ಶಾರ್ಟ್ ಮಾಡುವಂಥ ಟ್ರೇಡು ಸ್ವಲ್ಪ ನಾನು ಫಿಲ್ಟರ್ ಮಾಡ್ಕೊಂಡಿದ್ದೇನೆ. ಸೊ ಒಂದೊಂದು ಚೆಕ್ ಮಾಡ್ಕೊಂತ ಹೋಗೋಣ. ಒಂದು 25-30 ಇದಾವೆ, ಒಂದು 10-15 ನಿಮಿಷ ಮುಗಿತೈತೆ. ಇದ್ರೊಳಗೆ ಏನಪ್ಪಾ ಅಂದ್ರೆ ಇದು ಕನ್ಸೆಪ್ಟ್ ಏನಪ್ಪಾ ಅಂದ್ರೆ ಟ್ರಯಾಂಗಲ್ ಬ್ರೇಕ್ಔಟ್. ಸೊ ಏನಂದ್ರೆ ಪ್ರೈಸ್ ಒಂದು 20-30% ಮೂವ್ ಆಗಿರ್ತೈತಿ. ಆಮೇಲೆ ಒಂದು ವಾರ ಅಥವಾ ಒಂದು 2-3 ದಿನ ಏನಕ್ಕೈತಿ, ಒಂದು ಟ್ರಯಾಂಗಲ್ ಒಳಗೆ ಕನ್ಸಾಲ್ಟೇಟ್ ಆಗ್ತಿರ್ತೈತಿ. ಹಿಂಗೆ ಕನ್ಸಾಲ್ಟೇಟ್ ಆಗಿರ್ತೈತಿ. ಅದು ಏನಪ್ಪಾ ಅಂದ್ರೆ ಹೈಯರ್ಸ್ ಎಲ್ಲ ಲೋ ಹಾಕೋದ್ ಬರ್ತಾವ, ಲೋವರ್ಸ್ ಎಲ್ಲ ಹೈಸ್ ಹಾಕೋದು. ಇದು ಲೋ, ಇದಕ್ಕಿಂತ ಇದು ಲೋ ಅಲ್ಲ, ಈ ಲೋಕ್ಕಿಂತ ಈ ಲೋದ್ ಏನಿದೆ ಹೈ ಐತಲ್ಲ ಇದು ಹೆಚ್ಚಿರ್ತೈತಿ. ಇನ್ನು ನೆಕ್ಸ್ಟ್ ಬರೋದು ಈ ಲೋ ಹೈಕ್ಕಿಂತ ಇದು ಹೆಚ್ಚಿರ್ತೈತಿ. ಸೇಮ್ ಅದೇ ರೀತಿ ಇದು ಹೈ, ಅದಕ್ಕಿಂತ ಇದು ಕಮ್, ಅದಕ್ಕಿಂತ ಇದು ಕಮ್. ಲೋವರ್ ಲೋಸ್, ಲೋವರ್ ಹೈಸ್ ಪ್ಲಸ್ ವ್ಯಾಲ್ಯೂಮ್ ಇನ್ಕ್ರೀಸ್ಡ್. ಅದ್ರ ಜೊತೆಗೇನ ಅರ್ನಿಂಗ್ಸ್, ಗುಡ್ ಅರ್ನಿಂಗ್ಸ್ ಇದಂತ ಸ್ಟಾಕ್ನ ಫಿಲ್ಟರ್ ಮಾಡ್ಕೊತ ಹೋಗಿನಿ. ಸೊ ಕನ್ಸೆಪ್ಟ್ ಸಿಸ್ಟಮ್ 30% ಪ್ರೈಸ್ 30% ಮೂವ್ ಆಗಿರ್ಬೇಕು. ಆಮೇಲೆ ಸ್ವಲ್ಪ ಹಾಲ್ಟ್ ಹಾಕುವಂತ ಅಲ್ಲಿ ಕನ್ಸಾಲ್ಟೇಟ್ ಆಗಿರ್ಬೇಕು. ಕನ್ಸಾಲ್ಟೇಟ್ ಆಗಿರ್ಬೇಕಂದ್ರೆ ಒಂದು ಟ್ರಯಾಂಗಲ್ ತರ ಒಂದು ಕನ್ಸಾಲ್ಟ್ ಆಗಿರ್ಬೇಕು. ಬ್ರೇಕ್ಔಟ್ ಲೆವೆಲ್ ಬಂದ್ ನಿಂತಿರ್ಬೇಕು. ಸೊ ಇಲ್ಲೇನು ಬ್ರೇಕ್ಔಟ್ ಆಗತ್ತಿಲ್ಲ, ಇಲ್ಲಿ ನಮ್ದು ಎಂಟ್ರಿ. ಓಕೆ, ಇದೊಂದು ಸೆಟಪ್ ಸಾಕು. ಯಾಕಂದ್ರೆ ಸ್ವಿಂಗ್ ಟ್ರೇಡ್ ಮಾಡಕ್ಕೆ ಬೆಸ್ಟ್ ಇದು. ಇವೊಂದು ಇಂಟರ್ಡೇ ಮಾಡೋಕ್ಕೂ ಚಲೋ ಇದೆ. ಇದರ ಯಾಕಂದ್ರೆ ಶಾರ್ಟ್ ಮಾಡ್ಬೇಕು ಇಂಟರ್ಡೇ ಇದನ್ನ ಪ್ರಿಪೇರ್ ಮಾಡ್ತೀನಿ. ಬಟ್ ಇದೇನಪ್ಪ ಅಂದ್ರೆ ಅಟ್ಲೀಸ್ಟ್ ಈ ವೀಕ್ 3-4 ದಿನ ಇಟ್ಕೊಳ್ಳುವಂಥ ಸ್ಟಾಕ್ ಚಲೋ ಸ್ಟಾಕ್ ಇದಾವೆ. ಕೆಲವೊಂದು ಸ್ಟಾಕ್ಗಳು 1500-1600 ರೂಪಾಯಿ ಪ್ರೈಸ್ ಐತಿ, ಕೆಲವೊಂದು ಸ್ಟಾಕ್ಗಳು 100-150-200 ರೂಪಾಯಿ ಇದಾವೆ. ಸೊ ಒಂದೊಂದು ನೋಡ್ಕೊಂಡು ತಗೋಣ, ಯಾವ ಬ್ರೇಕ್ಔಟ್ ಬರ್ತಾವ, ಯಾವ ತರ ಸೆಲೆಕ್ಟ್ ಮಾಡಿ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಅನ್ನೋದು ಆಸೋ ಆಲ್ಕೋಹಾಲ್ಸ್ ಅಂಡ್ ಬ್ರೂರೇಜ್. ಇದು ಆಲ್ರೆಡಿ ಬ್ರೇಕ್ಔಟ್ ಆಗೈತಿ. ಬಟ್ ನೆಕ್ಸ್ಟ್ ಇಲ್ಲಿ ಯಾವ ತರ ಟ್ರೇಡ್ ತಗೋಬಹುದಪ್ಪ ಅಂದ್ರೆ ನಾವು ಇಲ್ಲೇನಾದ್ರೂ ಪ್ರೈಸ್ ಇಷ್ಟು ಹೋಗಿ ಹಿಂಗೆ ಒಂದು ಸ್ವಲ್ಪ ಡೌನ್ ಆಗಿ ಮತ್ತೆ ಹಿಂಗೆ ಇದು ಈ ರೀಸೆಂಟ್ ಹೈ ಇದನ್ನೇನು ಕ್ರಾಸ್ ಮಾಡ್ತಪ್ಪ ಅಂದ್ರೆ ರೀಸೆಂಟ್ ಹೈ ಏನಾದರೂ ಕ್ರಾಸ್ ಮಾಡಿ ಪ್ರೈಸ್ ಈಗ ಬರ್ಬೇಕು. ಫಸ್ಟ್ ಒಂದು ರೆಡ್ ಕ್ಯಾಂಡಲ್ ಬರಬೇಕು, ಆಮೇಲೆ ರೆಡ್ ಕ್ಯಾಂಡಲ್ದು ಹೈ ಬ್ರೇಕ್ ಮಾಡಿ ಈ ತರ ಹೋದ್ರೆ ನಾವು ಇಲ್ಲಿ 905-908ಕ್ಕೆ ಎಂಟ್ರಿ ಮಾಡ್ಬೋದು. ಬಟ್ ಇಮಿಡಿಯೇಟ್ಲಿ ನಾಳೆ ಎಂಟ್ರಿ ಮಾಡಕ್ಕೆ ಸಿಗಂಗಿಲ್ಲ. ಜಸ್ಟ್ ಬ್ರೇಕ್ಔಟ್ ಆಗಿತ್ತು ಅಂತ ಕನ್ಸಿಡರ್ ನಾವು ವಾಚ್ ಮಾಡಕ್ಕೆ ವಾಚ್ ಲಿಸ್ಟ್ನಾಗ ಇಟ್ಟಿನಿ. ಬಟ್ ನಾಳೆ ಇದು ಟ್ರೇಡ್ ಮಾಡಕ್ಕೆ ಡೌಟ್. ಅಟ್ಲೀಸ್ಟ್ ಒಂದು 3-4 ದಿನ ನೋಡ್ತಾನೆ ಇದನ್ನ, ಸಾರಿ ಅಬ್ಸರ್ವೇಷನ್ ಮಾಡ್ಬೇಕಾಯ್ತು ಇದನ್ನ. ನೆಕ್ಸ್ಟ್ ಇದು ಹೆಲ್ತ್ ಕೇರ್ ಅಷ್ಟೇ, ಹೆಲ್ತ್ ಕೇರ್ ತಪ್ಪಿಸಿಂದ. ಸೊ ಇದೇನೈತಂದ್ರೆ ಓಕೆ, ಒಂದು 8-10 ವೀಕ್ ಇದು ಬೇಸ್ ಐತಿಲಿ, ಆ ಬೇಸ್ ಬ್ರೇಕ್ಔಟ್ ಆಗಿ ಬಂತಿ. ಫಸ್ಟ್ ರೆಸಿಸ್ಟೆನ್ಸ್ ಟಚ್ ಆಗೈತಿ, ಸ್ಲೋ ಬಂತಿ, ಸ್ಲೋಲಿ ಮೇಲೆ ಹೊಂಟೈತಿ. ಸಪೋಸ್ ಏನಾದ್ರು ಇದು ಬ್ರೇಕ್ ಮಾಡಿ ಹೋಯ್ತಪ್ಪ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಐತಿ 999, ಇಲ್ಲಿ ತನಕ ಟಾರ್ಗೆಟ್ ಐತಿ. ಸೊ ಇದು ಬ್ರೇಕ್ ಆದ್ಮೇಲೆ ಎಂಟ್ರಿ ಸಿಗ್ತದೆ. ವಿತ್ ಬ್ರೇಕ್ ವ್ಯಾಲ್ಯೂಮ್ ಜಾಸ್ತಿ ಇರಬೇಕು. ಡೈರೆಕ್ಟ್ ಬ್ರೇಕ್ ಆದ್ರೆ ತೊಗೊಳ್ಕೋಬೇಡಿ. ಬ್ರೇಕ್ ಜೊತೆ ಈ ತರ ದೊಡ್ಡ ವ್ಯಾಲ್ಯೂಮ್ ಇತ್ತಪ್ಪ ಅಂದ್ರೆ ಡೆಫಿನೆಟ್ಲಿ ನೆಕ್ಸ್ಟ್ ಕ್ಯಾಂಡಲ್ ಹೈ ಮೇಲೆ ಎಂಟ್ರಿ ಮಾಡ್ರಿ, ಪ್ರಾಬ್ಲಮ್ ಇಲ್ಲ. ಇದು ಬ್ರೇಕ್ಔಟ್ ಆಗೈತಿ. ಬಟ್ ಒಂದೇನಂದ್ರೆ ಇಲ್ಲೊಂದು ಸ್ಮಾಲ್ ಪುಲ್ ಬ್ಯಾಕ್ ಆಗೋ ತನಕ ಬೈ ಮಾಡಕ್ ಆಗಂಗಿಲ್ಲ. ಇದನ್ನ ಇಂಟರ್ಡೇ ಒಳಗೆ ಬೈ ಮಾಡ್ಬೇಕಂತೇನ್ರಿ. ಸೊ ಇದು ಲಾಂಗ್ ಟರ್ಮ್, ಇದು ಸ್ವಿಂಗ್ ಟ್ರೇಡ್ ಒಳಗೆ ಬರಂಗಿಲ್ಲ. ಸಿಎ ಟ್ರೇಡ್ ಇದು ಬೆಸ್ಟ್ ಐತಿ. ಇದು ಏನಂದ್ರೆ ಆಲ್ರೆಡಿ ಅಪ್ ಆಗೈತಿ, ಸ್ಮಾಲ್ ಪುಲ್ ಬ್ಯಾಕ್ ಅಂದ್ರೆ ರೆಡ್ ಕ್ಯಾಂಡಲ್ ಆಗೈತಲ್ಲ, ರೆಡ್ ಕ್ಯಾಂಡಲ್ ಅಂದ್ರೆ ಹೆಂಗ್ರಿ, ಇದು ಅಪ್ ಆಗೈತಿ, ಇಲ್ಲಿ ಕ್ಲೋಸ್ ಆಗೈತಿ ಫಸ್ಟ್, ಆಮೇಲೆ ಇಲ್ಲಿ ಕ್ಲೋಸ್ ಆಗೈತಿ. ನೆಕ್ಸ್ಟ್ ಏನಾದ್ರು ಈ ರೀಸೆಂಟ್ ಹೈ ಐತಲ್ಲ ಆಲ್ಮೋಸ್ಟ್ 2877, ಅಲ್ಲಿ ಬ್ರೇಕ್ ಆದ್ರೆ ನಾವು ಬೈ ಮಾಡ್ಬೋದು. ಇವೊಂದು ಇಂಟರ್ಡೇ ಬೈ ಮಾಡ್ಬೋದು, ಇಲ್ಲ ಸ್ವಿಂಗ್ ಟ್ರೇಡ್ ಬೈ ಮಾಡ್ಬೋದು. ಸಿಎ ಟೈರ್ಸ್. ನೆಕ್ಸ್ಟ್ ಇದೇನೈತಲ್ಲ ಸಿಪ್ಲಾ, ಎಸ್ ಇದಕ್ಕೆ ಟೈಮ್ ಬೇಕು. ಇನ್ನ 2-3 ದಿನ ವೇಟ್ ಮಾಡೋಣ. 2-3 ದಿನದಾಗ ಏನಾದ್ರು ಬ್ರೇಕ್ ಆದ್ರೆ ಬೈ ಮಾಡ್ತು, ಡೌನ್ ಬ್ರೇಕ್ ಆದ್ರೆ ಇಂಟರ್ಡೇ ಒಳಗೆ ಸೇಲ್ ಮಾಡ್ಬೋದು. ಸೊ ಇದು ಇಂಪಾರ್ಟೆಂಟ್. ಯಾಕಂದ್ರೆ ಏನಪ್ಪಾ ಅಂದ್ರೆ ಒಂದು ಬಿಗ್ ಮೂವ್ ಆಗೈತಿ, ಆಮೇಲೆ ಸಾಕಷ್ಟು ದಿನ ಕನ್ಸಾಲ್ಟೇಟ್ ಆಗೈತಿ. ಎಷ್ಟಂದ್ರೆ ಆಲ್ಮೋಸ್ಟ್ ಒಂದು ತಿಂಗಳು ಕನ್ಸಾಲ್ಟೇಟ್ ಆಗೈತಿ. ಆಗಸ್ಟ್ 7ರಿಂದ
ಇವತ್ತು 23 ಆಲ್ಮೋಸ್ಟ್ 20 ದಿನ ಕನ್ಸಾಲ್ಟೇಟ್ ಆಗೈತಿ. ಇದೇನಾದ್ರೂ ಬ್ರೇಕ್ ಮಾಡಿ ಮೂವ್ ಆಯ್ತಪ್ಪ ಅಂದ್ರೆ ಡೆಫಿನೆಟ್ಲಿ ಒಂದು 100-150 ಪಾಯಿಂಟ್ಸ್ ಮೂವ್ ಸಿಗುತ್ತೆ. ಸೊ ಬ್ರೇಕ್ ಆಗಬೇಕು ಪ್ಲಸ್ ವ್ಯಾಲ್ಯೂಮ್ ಇರಬೇಕು. ಇನ್ನೊಂದು ಏನಂದ್ರೆ ಇಲ್ಲೇನು ಮೂವ್ಮೆಂಟ್ ಆಗೈತಿಲ್ಲ ರೆಡ್ ಕ್ಯಾಂಡಲ್ದಾಗ ಇಲ್ಲಿ ವ್ಯಾಲ್ಯೂಮ್ಸ್ ಇಲ್ಲ. ವ್ಯಾಲ್ಯೂಮ್ಸ್ ಇಲ್ಲಪ್ಪ ಅಂದ್ರೆ ಒಂದು ಸಿಂಕ್ ಆಗತ್ತೆ, ಕನ್ಸಾಲ್ಟೇಷನ್ ಆಗತ್ತೆ. ಈ ಕನ್ಸಾಲ್ಟೇಷನ್ ರಬ್ಬರ್ ಬ್ಯಾಂಡ್ ತರ ಒಂದು ಟೈಟ್ ಆಗತ್ತೆ. ಒಂದ್ಸಲ ಇದೇನ್ ಮೇಲಿನ ರೆಸಿಸ್ಟೆನ್ಸ್ ಬ್ರೇಕ್ ಆದಂದ್ರೆ ಸಡನ್ಲಿ ಮೂವ್ ಆಗ್ತೈತಿ. ನೆಕ್ಸ್ಟ್ ಇದು ನಾನು ಶಾರ್ಟ್ ಮಾಡಕ್ಕೆ ಇಟ್ಕೊಂಡು ನಾಳೆ ಸಪೋಸ್ ಏನಾದ್ರೆ ಇದು 50 ಮೂವಿಂಗ್ ಏವರೇಜ್ ಇದು ಬ್ರೇಕ್ ಆದ್ರೆ ಒಂದು ಸಡನ್ಲಿ ಇಲ್ಲಿ ಮಟ್ಟ ಒಂದು ಸಪೋರ್ಟ್ ಐತಿ. ಅಟ್ಲೀಸ್ಟ್ ನನಗೆ ಇಲ್ಲೊಂದು 10-15 ಪಾಯಿಂಟ್ಸ್ ಆರಾಮ್ಲಿ ಕ್ಯಾಪ್ಚರ್ ಮಾಡ್ಬೋದು. ಸೊ ಇದು ನಾನು ಶಾರ್ಟ್ ಮಾಡಕ್ಕೆ ನಾಳೆ ಇಟ್ಕೊಂಡು ಇದು ಬೈ ಮಾಡೋದಲ್ಲ. ಇದು ಆಲ್ರೆಡಿ ಬ್ರೇಕ್ಔಟ್ ಆಗೈತಿ, ಒಂದು ಸ್ಮಾಲ್ ಪುಲ್ ಬ್ಯಾಕು ಸಿಕ್ಕಂಗೆ ಆಗೈತಿ. ಇನ್ನು ಮುಂದೆ ಇದ್ರ ಮೇಲೆ ನಾವು 2800 ಮೇಲೆ ನಾವು ಬೈ ಮಾಡ್ಬೋದು. ಹಿಂದೂಸ್ತಾನ್ ನಿಲ್ವರ್ ಚಲೋ ಸ್ಟಾಕ್. ಸೊ ಇದು ತಳಗ ಸಪೋರ್ಟ್ನಾಗ ಐತಿ ನೋಡ್ರಿ. ಪ್ರೈಸ್ ಹೆಂಗೈತಿ ಅಂದ್ರೆ ಇಲ್ಲಿ 10 ಮೂವಿಂಗ್ ಏರಿಯಸ್ ಟಚ್ ಆಗೋದು, ಮತ್ತೆ ಮೇಲೆ ಹೋಗೋದು ಟಚ್ ಆಗೋದಾಗೈತಿ. ಇಲ್ಲಿ ಏನಾಗೈತಿ ಸ್ಮಾಲ್ ಕನ್ಸಾಲಿಡೇಟ್ ಆಗೈತಿ. ಬಟ್ 20 ಮೂವಿಂಗ್ ಏರಿಯಸ್ ತಳಗ ಕ್ಲೋಸ್ ಆಗಿಲ್ಲ, ಭಾಳ ತಳಗ ಹೋಗಿಲ್ಲ. ಅಲ್ಲಿ 20 ಮೂವಿಂಗ್ ಏರಿಯಸ್ ಮತ್ತು 10 ಮೂವಿಂಗ್ ಸುತ್ತ ಹಾಕಿಕೊಂಡು ಐತಿ. ಮತ್ತೆ ಮೂವ್ಮೆಂಟ್ ಆಗೈತಿ 10 ಮೂವಿಂಗ್ 20 ಮೂವಿಂಗ್ ಏರಿಯಸ್. ಸೊ ಈಗ ಏನಂತೆ ಇಲ್ಲಿ ಒಂದು ಸ್ವಲ್ಪ ಕನ್ಸಾಲಿಡೇಟ್ ಆಕತಿ. ಸೇಮ್ ಇದ ಪ್ಯಾಟರ್ನ್ ಇದ ಪ್ಯಾಟರ್ನ್ ಇಲ್ಲೊಂದು ಸ್ವಲ್ಪ ಕನ್ಸಾಲಿಡೇಟ್ ಆಕತಿ. ಇವೊಂದು ನಾಳೆ ಇಲ್ಲಿ ಬ್ರೇಕ್ ಆಗಲಿಲ್ಲ ಅಂದ್ರು ಇನ್ನೊಂದು 2 ದಿನ ಎಷ್ಟು ಕನ್ಸಾಲಿಡೇಟ್ ಆಗ್ಬೋದು ಇಲ್ತಾನ. ಹಿಂಗೆ ಕನ್ಸಾಲಿಡೇಟ್ ಇದ್ರೊಳಗೆ ಆಗ್ಬೋದು. ಆಮೇಲೆ ಬ್ರೇಕ್ ಆಕತಿಲ್ಲ ಮತ್ತೊಂದು ಸಡನ್ಲಿ ಒಂದು 30-40 ಪಾಯಿಂಟ್ ಮ್ಯಾಲೆ ಸಿಗ್ತದೆ. ಸೊ ಈ ತರನ ಸೇಮ್ ಸ್ಟಾಕ್ ಏನಾಕತಿ ಮೂವ್ಮೆಂಟ್ ಆಕತಿ, ಕನ್ಸಾಲಿಡೇಟ್ ಒಂದು ಬೇಸ್ ಕ್ರಿಯೇಟ್ ಆಕತಿ, ಮತ್ತೆ ಬ್ರೇಕ್ಔಟ್ ಆಕತಿ, ಮತ್ತೆ ಮೂವ್ಮೆಂಟ್ ಆಕತಿ. ಸಾರಿ, ಓಕೆ. ಇದನ್ನು ನಾಳೆ ನಾವು ಶಾರ್ಟ್ ಮಾಡ್ಬೇಕಂತ ನಾನು. ನಾಳೆ ಏನಾದ್ರು ಪ್ರೈಸ್ ಇದ್ರ ತಳಗ ಲೋ ಕ್ರಿಯೇಟ್ ಆಗಿ ಫಸ್ಟಿಗೆ ಒಂದು 2G ಟೈಪ್ ಕ್ಯಾಂಡಲ್ ಕ್ರಿಯೇಟ್ ಆಗಿ ಅದ್ರ ತಳಗಿನ ಲೋ ಬ್ರೇಕ್ ಆಯ್ತಪ್ಪ ಅಂದ್ರೆ ಡೆಫಿನೆಟ್ಲಿ ಟ್ರೇಡ್ ಮಾಡ್ತಾನೆ. ಮತ್ತೆ ಇನ್ನೊಂದು ಏನಂದ್ರೆ 50 ಮೂವಿಂಗ್ ಏವರೇಜ್ ನಿಯರ್ ಐತಿ. ಸಪೋಸ್ ಏನಾದ್ರು ಇಲ್ಲಿ ಪ್ರೈಸ್ ರಿಟ್ರೇಸ್ ಆಗಿ ಈ ತರ ಒಂದು ಕ್ಯಾಂಡಲ್ ಹ್ಯಾಮರ್ ತರ ಆತಂದ್ರೆ ಅದ್ರ ಮೇಲೆ ಬೈ ಮಾಡಕ್ಕೆ ಟ್ರೈ ಮಾಡ್ತಾನೆ. ಯಾಕಂದ್ರೆ ಇದು ಸಪೋರ್ಟ್ ಆಕ್ಟ್ ಆಕತಿ ಬೆಸ್ಟ್. ಇದು ಆಕ್ಚುಲಿ ಈ ತರ ಟ್ರೇಡ್ ಏನದವಲ್ಲ ಇವು ಹೋಲ್ಡ್ ಮಾಡೋದು ಅಷ್ಟೇನ ಸೂಕ್ತ ಅನ್ಸಂಗಿಲ್ಲ. ಯಾಕಂದ್ರೆ ರಿವರ್ಸ್ ಆಗ್ಬೋದು, ಮೂವ್ನ ಆಗ್ಬೋದು. ಬಟ್ ಏನೈತೆ ಅಂದ್ರೆ ಇಲ್ಲಂತರೂ ಒಂದು ಬ್ರೇಕ್ಔಟ್ ಆಗ್ಬೇಕಂದ್ರೆ ಅಟ್ಲೀಸ್ಟ್ ಒಂದು ವಾರ ಗಟ್ಲೆ ಕನ್ಸಾಲ್ಟ್ ಆಗಿರ್ಬೇಕು. ಇಲ್ಲಿ 2-3 ಕ್ಯಾಂಡಲ್ ಕನ್ಸಾಲ್ಟ್ ಆಗಿಲ್ಲ. ಬಟ್ ಏನಪ್ಪಾ ಅಂದ್ರೆ ಇದೊಂದು ಸ್ಟ್ರಾಂಗ್ ಮೂವ್ಮೆಂಟ್ ಒಳಗೈತಿ. ಇದೇನಾದ್ರೂ ಬ್ರೇಕ್ ಆಗಿ ಕಂಟಿನ್ಯೂ ಇರ್ತಂದ್ರೆ ಡೆಫಿನೆಟ್ಲಿ 100-150 ಪಾಯಿಂಟ್ಸ್ ಮೂವೈತಿ. ಇಲ್ಲಿ ನೋಡಿ ಎಷ್ಟು ಪಾಯಿಂಟ್ ಮೂವ್ ಆಗೈತಿ ಇದು 78 ಪಾಯಿಂಟ್. ಸೊ ಒಂದು 2-3 ದಿನ ಹೋಲ್ಡ್ ಮಾಡಿದ್ರೆ ಆರಾಮ್ ಮೂವ್ ಆಗುತ್ತೆ. ಇದೇನಂದ್ರೆ ರಿವಾರ್ಡ್ ಜಾಸ್ತಿ, ರಿಸ್ಕ್ ಜಾಸ್ತಿ. ರಿಸ್ಕ್ ಕಮ್ಮಿ. ಹೆಂಗಂದ್ರೆ ಇದು ಮೂವ್ಮೆಂಟ್ ಆಕ್ಚುಲಿ ಟ್ರಯಾಂಗಲ್ ಬ್ರೇಕ್ಔಟ್ ಒಳಗೆ ಬರಂಗಿಲ್ಲ. ಬಟ್ ಹೆಂಗೈತೆ ಅಂದ್ರೆ ಇದು ನೋಡ್ರಿ ಎಷ್ಟು ಲಾಸ್ ಮಾಡ್ಕೋಬಹುದು ನಾವು. 32 ಪಾಯಿಂಟ್ಸ್ ಹಾರ್ಡ್ಲಿ ಲಾಸ್ ಆದ್ರೆ. ಯಾಕಂದ್ರೆ ಲಾಸ್ಟ್ 3 ಕ್ಯಾಂಡಲ್ ಲೋನ ನಂದು ಎಸ್ ಎಲ್ ಇಡ್ಬೋದು. ಲಾಸ್ಟ್ 3 ಕ್ಯಾಂಡಲ್ ಲೋನ್ ಆಕ್ಚುಲಿ ಟ್ರಯಾಂಗಲ್ ಪ್ರಕಾರ ಫಸ್ಟ್ ಎಂಟ್ರಿ ಕ್ಯಾಂಡಲ್ ಲೋನ್ ಎಸ್ ಎಲ್ ಇಡ್ಬೋದು ಸ್ಟಾಪ್ ಲಾಸ್ ಅಂತ ಹೇಳಿ. ಬಟ್ ಇಲ್ಲಿ ಲಾಸ್ಟ್ 3 ಕ್ಯಾಂಡಲ್ ಲೋ ಇಟ್ರು 30 ಪಾಯಿಂಟ್ಸ್ ನಾವು 100 ಸ್ಟಾಕ್ ತೊಗೊಂಡ್ರು 50,000 ರೂಪಾಯಿಗೆ 3,000 ರೂಪಾಯಿ ತಕ್ಕ ಲಾಸ್ ಆಗ್ಬೋದು. ಬಟ್ ಮ್ಯಾಲೆ ಏನೈತೆ ಪೊಟೆನ್ಸಿಯಲ್ ಆರಾಮ್ 100-150 ಪಾಯಿಂಟ್ಸ್ ಹೋಗ್ತದೆ. ಯಾಕಂದ್ರೆ ಇದು ನೋಡಿ 70 ಪಾಯಿಂಟ್ಸ್ ಹೋಗಿತ್ತು. ಇಷ್ಟು 70 100 ಪಾಯಿಂಟ್ ಹೋಗಿತ್ತು. ಅಟ್ಲೀಸ್ಟ್ ನಾವು 100 ಒಂದು 50-60 ಪಾಯಿಂಟ್ ಹಿಡಿದ್ರು ನಮ್ದು 1:2 ಆಯ್ತು. ಯಾಕಂದ್ರೆ ಇಂಟ್ರಾಡೇ ಒಳಗೆ 1:2 ಮಾಡ್ಬೋದು. ಬಟ್ ಸ್ವಿಂಗ್ ಟ್ರೇಡ್ ಒಳಗೆ ಆರಾಮ್ 1:3 ಒಂದು 100-150 ತಕ್ಕ ಇಟ್ಕೋಬೋದು. ಸೊ ಅದಕ್ಕೆ ಇನ್ಸೆಕ್ಟಿಸೈಡ್ಸ್ ಇದು ಇನ್ನೊಂದು 2-3 ದಿನ ಬಿಟ್ಟು ಬ್ರೇಕ್ಔಟ್ ಬರುತ್ತೆ. ಜಸ್ಟ್ ಕನ್ಸಲ್ಟ್ ಆಗುತ್ತೆ. ಇದನ್ನು ವಾಚ್ ಲಿಸ್ಟ್ ನಾಗ ಇಟ್ಟು ನಾಳೆ ಏನು ಟ್ರೇಡ್ ಮಾಡುವಂಥದ್ದು. ಇದು ಬ್ರೇಕ್ಔಟ್ ಆಗೈತೆ. ಇದು ಬ್ರೇಕ್ಔಟ್ ಆಗೈತಿ. ನಾಳೆ ಏನಾದ್ರು ಪ್ರೈಸ್ ಕೆಳಗೆ ಓಪನ್ ಆಗಿ ಹಿಂಗೆ ಕೆಳಗೆ ಬಂದು ಮತ್ತೆ ಇಲ್ಲಿ ಬಂದು ಇಲ್ಲಿ ಸಪೋರ್ಟ್ ತಗೊಂಡು ಹಿಂಗೂ ಹೋಗ್ಬೋದು. ಒಂದು ಸಿನಾರೋ ಹಿಂಗೆ ಹೋಗ್ಬೋದು. ಇಲ್ಲ ಪ್ರೈಸ್ ಇಲ್ಲಿ ಬಂದು ಇದ್ರದ್ದು ಹೈ ಬ್ರೇಕ್ ಮಾಡಿ ಹಿಂಗೂ ಹೋಗ್ಬೋದು. ಸೊ ಒಟ್ ಇದು ಬ್ರೇಕ್ಔಟ್ ಆಗೈತಿ. ಕನ್ಫರ್ಮೇಶನ್ ಸ್ವಲ್ಪ ಒಂದು ವೇಟ್ ಮಾಡತ್ತೆ ಇಷ್ಟ. ಕನ್ಫರ್ಮೇಶನ್ ಅಂದ್ರೆ ರೀಸೆಂಟ್ ಹೈ ಬ್ರೇಕ್ ಆಗಿ ಹೋಗ್ಬೇಕು. ಜಿಂದಾಲ್ ಜಸ್ಟ್ ಇದು ರಿಟ್ರೆಸ್ಸಿಗೆ ಬಂದತ್ತೆ. ರಿಟ್ರೆಸ್ಸಿಗೆ ಬಂತಂದ್ರೆ ಕನ್ಫರ್ಮೇಶನ್ ಅಂದ್ರೆ ಈಗ ಬ್ರೇಕ್ ಆಗೈತ್ರೆ. ಸಾರಿ ಬ್ರೇಕ್ ಆಗೈತೆ ವಾಪಸ್ ಇಲ್ಲಿ ಬರ್ತದೆ. ಇಲ್ಲಿ ಯಾಕೆ ಬರ್ತದೆ ಅಂದ್ರೆ ಒಂದ್ಸಲ ಕನ್ಫರ್ಮೇಶನ್ ತೊಗೊಳಕ ಇಲ್ಲಿ ಬಂದ್ ರಿವರ್ಸ್ ಆಗಿ ಪ್ರೀವಿಯಸ್ ಹೈ ಬ್ರೇಕ್ ಆಯ್ತು. ಡೆಫಿನೆಟ್ಲಿ ಇದನ್ನ ಬೈ ಮಾಡ್ಬೋದು. 10 ಕ್ವಾಂಟಿಟಿ ಬೈ ಮಾಡಿ 20 ಕ್ವಾಂಟಿಟಿ ಬೈ ಮಾಡಿ, ಇಲ್ಲ 15 ಕ್ವಾಂಟಿಟಿ ಬೈ 10 ಕ್ವಾಂಟಿಟಿ ಬೈ ಮಾಡಿದ್ರೆ ನಿಮ್ಗೆ 2-3 ಸಾವಿರ ಪ್ರಾಫಿಟ್ ಕೊಡೋದ್ರಿ. ಯಾಕಂದ್ರೆ ಇದು ದೊಡ್ಡ ಸ್ಟಾಕ್ ಐತೆ. ಮೂವ್ಮೆಂಟ್ ಆದ್ರೆ 100-150 ಪಾಯಿಂಟ್ಸ್ ಮೂವ್ಮೆಂಟ್ ಆಕೈತೆ. ಸೊ ಹಂಗಾಗಿ ಏನಾಕೈತೆ ಅಂದ್ರೆ ಇದೇನಾದ್ರು ಬ್ರೇಕ್ಔಟ್ ಆಯ್ತಪ್ಪ ಅಂದ್ರೆ ನಮ್ಗೆ ಇಲ್ಲೊಂದ್ರೆ ಒಂದು 100 ಪಾಯಿಂಟ್ಸ್ ಅಥವಾ ಒಂದು 100-150 ಪಾಯಿಂಟ್ ಮೂವ್ ಆದ್ರೆ ನಾವು 10 ಪಾಯಿಂಟ್ 10 ಇಟ್ಕೊಂಡ್ರು 1500-1600 ರೂಪಾಯಿ ಪ್ರಾಫಿಟ್ ಸಿಗುತ್ತೆ. ಅದು 2-3 ದಿನ ಆಕೈತೆ. ಅದು 15 ದಿನ ತೊಗೊಳಂಗಿಲ್ಲ 100 ಪಾಯಿಂಟ್ಸ್ ಮೂವ್ ಆಗಕ್ಕೆ. ನೋಡ್ಲ ಇಲ್ಲಿಂದ 1100ರಿಂದ 1300 ಹೋಗ್ಲಕ್ಕೆ ಎಷ್ಟು 1 2 3 4 5 ಕ್ಯಾಂಡಲ್ ಅಂದ್ರೆ ಒಂದು ವಾರದಾಗ 300 ಪಾಯಿಂಟ್ಸ್ ಹೊಡೆಯುತ್ತೆ. 400 ಪಾಯಿಂಟ್ಸ್ 1100ರಿಂದ
1300 ಅಂದ್ರೆ 250 ಪಾಯಿಂಟ್ಸ್ 250 ಪಾಯಿಂಟ್ಸ್ ಅಂದ್ರೆ ನೋಡಿ 2500 ರೂಪಾಯಿ ಆಗ್ತದೆ ಫಾರ್ದರ್ ಇವನ್ 10,000 ಇನ್ವೆಸ್ಟ್ ಮಾಡಿದ್ರು ನಾವು. ಸೊ ಕ್ಯಾಪಿಟಲ್ ಸಾಂದ್ರತೆ ಹಂಗತ್ ನಾವು ಸ್ಮಾಲ್ ಸ್ಟಾಕ್ ತಗೋತೇನಿಲ್ರಿ. ಕ್ಯಾಪಿಟಲ್ ಅನ್ನೋದೊಂದು ಏನು ಸಂಬಂಧ ಇಲ್ಲ. ಈ ಪ್ರೈಸ್ ಅನ್ನೋದು ನಮ್ ನಂಬರ್ ಇದೆ. ಇಲ್ಲಿ ನಮ್ ಕ್ಯಾಪಿಟಲ್ ಇದ್ರ ಇಂಟರ್ಸೆಪ್ಟ್ ಆಗಬಾರ್ದು. ಪ್ರೈಸ್ ನನ್ಗೆ ಇದ್ರ 10 ಸ್ಟಾಕ್ ಸಿಗ್ತಾವ. ಈ ಸ್ಟಾಕ್ ನನಗೆ ಎಂಟ್ರಿ ಕೊಟ್ಟೈತೆ ಅಲ್ಲಿ ಎಂಟ್ರಿ ಮಾಡೋದು. ಎಂಟ್ರಿ ಇಲ್ಲಾರ್ದು ಯಾವುದೋ ಒಂದು ಸ್ಟಾಕ್ 100 ರೂಪಾಯಿ ಐತಿ 200 ರೂಪಾಯಿ ಐತಿ ರ್ಯಾಂಡಮ್ಲಿ ಅಲ್ಲಿ ಎಂಟ್ರಿ ಮಾಡ್ಕೊಂಡು ಅದು ಜಾಸ್ತಿ ಮ್ಯಾಲ ಹೋದ್ರೆ ನನಗೆ ಪ್ರಾಫಿಟ್ ಜಾಸ್ತಿ ಆಕೈತಿ. ನಾವು ಕ್ವಾಂಟಿಟಿ ಆಫ್ ಶೇರ್ಸ್ ಜಾಸ್ತಿ ತಗೋಬಹುದು. ಅದು ಇದ್ರೊಳಗೆ ಆಕ್ಚುಲಿ ಅಲ್ಲಲ್ರಿ ಕನ್ಸೆಪ್ಟ್ ಅಲ್ಲ ಅದು ಟ್ರೇಡಿಂಗ್ ಒಳಗೆ ಇನ್ವೆಸ್ಟ್ಮೆಂಟ್ ಒಳಗೆ ಟ್ರೇಡಿಂಗ್ ಒಳಗಲ್ಲ. ಇದೇನೈತಲ್ಲ ಪ್ರೈಸ್ ಅನ್ನೋದು ಒಂದು ನಂಬರ್. ಈ ನಂಬರ್ ನೋಡ್ಕೊಂಡು ನಾವು ಏನು ಮಾಡೋಕ್ಕಾಗಿಲ್ಲ. ಓನ್ಲಿ ನಾವು ಮಾಡ್ಬೇಕಾಗಿದ್ದು ಈ ಡಿಸಿಷನ್ ಇಲ್ಲೇನಿತ್ತಲ್ಲ ಈ ಪ್ಯಾಟರ್ನ್ಸ್ ನೋಡ್ಕೊಂಡು ನಾವು ಟ್ರೇಡ್ ಮಾಡ್ಬೋದು. ಈ ನಂಬರ್ ಗೊತ್ತಂತ 1 ಲಕ್ಷ ಅದಾವ 1300 ರೂಪಾಯಿ ಐತಿ ನಂತ ಭಾಳ ಬರಂಗಿಲ್ಲ ಸ್ಟಾಕ ನೋ ಪ್ರಾಬ್ಲಮ್ ಎಷ್ಟು ಬರ್ತಾವ ಅಷ್ಟು ತಗೋರಿ. ಅದರೊಳಗೂ ಮತ್ತೆ ಇನ್ನೊಂದೇನಪ್ಪ ಟ್ರೇಡಿಂಗ್ ರೂಲ್ಸ್ ಪ್ರಕಾರ 25% ಆಫ್ ದ ಕ್ಯಾಪಿಟಲ್ ಏನಂತ ಟೋಟಲ್ ಕ್ಯಾಪಿಟಲ್ ಒಂದು ಶೇರ್ ಮೇಲೆ ಡಿಪ್ಲಾಯ್ ಇರ್ಬೇಕು ನಮ್ದು. ಅಂದ್ರೆ ನಮ್ಮ ಮತ್ತೆ 1 ಲಕ್ಷ ರೂಪಾಯಿ ಐತಂದ್ರೆ ನಾವು ಯಾವುದೋ ಒಂದು ಶೇರ್ ಬೈ ಮಾಡ್ತನಪ್ಪ ಅಂದ್ರೆ ಓನ್ಲಿ 25,000 ರೂಪಾಯಿದಷ್ಟು ಶೇರ್ನ ಬೈ ಮಾಡ್ಬೇಕು. ಅದು ಇನ್ವೆಸ್ಟ್ಮೆಂಟ್ ಇರ್ತದೆ ಕ್ಯಾಪಿಟಲ್ ಅಲೋಕೇಶನ್. ಬಟ್ ಇಲ್ಲಿ ನಾವು ಏನೋ ಬೈ ಮಾಡ್ತು ಚಲೋ ಐತೆ ಅಂತಂದ್ರೂ ಸ್ಟಾಕ್ ಮಾತ್ರ ಕಮ್ಮಿ ಬಂದ್ರೂ ಪ್ರಾಬ್ಲಮ್ ಇಲ್ಲ. ಸಾಲಿಡ್ ಸ್ಟಾಕ್ ತಗೋಬೇಕು ಇಷ್ಟ ಮತ್ತೇನಿಲ್ಲ. ಜಸ್ಟ್ ಆಯ್ತು ಕೈಟ್ ಇದು ಸೇಮ್ ರೀ. ಯಾಕಂದ್ರೆ ಇದನ್ನ ನಾನು ಟೆಕ್ನಿಕಲ್ ಜಾಸ್ತಿ ನೋಡಿಲ್ಲ. ಬಟ್ ಇದು ರೀಸೆಂಟ್ಲಿ ರಿಸಲ್ಟ್ ಐತಿ ಚಲೋ ರೆವೆನ್ಯೂ ಐತಿ ಮತ್ತು ಅರ್ನಿಂಗ್ಸ್ ಚಲೋ ಐತಿ. ಕ್ವಾರ್ಟರ್ಲಿ ಅರ್ನಿಂಗ್ಸ್ ಚಲೋ ಐತಿ. ರೆವೆನ್ಯೂ ಗ್ರೋತ್ ಚಲೋ ಐತಿ ಲಾಸ್ಟ್ ಇಯರ್ ಟು ಲಾಸ್ಟ್ ಕಂಪೇರ್ ಮಾಡಿದ್ರೆ. ಹಂಗಾಗಿ ಇದನ್ನ ನಾನು ಮಾರ್ಕ್ ಮಾಡ್ಕೊಂಡು ಟ್ರಯಾಂಗಲ್ ಬ್ರೇಕ್ಔಟ್ ತನಂಗಿಲ್ಲ. ಇದಕ್ಕೆ 2 ಸಲ ರೆಸಿಸ್ಟೆನ್ಸ್ ಟಚ್ ಆಗೈತಿ. ಒಂದ್ಸಲ ಇಲ್ಲಿ ಬರ್ತೈತಿ ಇನ್ನೊಂದು ದಿನ ಮತ್ತೆ ಬಂದ್ ಮೇಲೆ ಟಚ್ ಆಗತ್ತೆ. ಒಂದು 5-6 ದಿನ ಆಗ್ಬೋದ್ರಿ. 5-6 ದಿನದಾಗ ಏನಾದ್ರು ಬ್ರೇಕ್ಔಟ್ ಆಯ್ತು ಡೆಫಿನೆಟ್ಲಿ ಮೂವ್ ಆಕತಿ. ಈ ತರ ವ್ಯಾಲ್ಯೂಮ್ ಇಲ್ಲಿ ಬಂದು ಅಂದ್ರೆ ಆರಾಮ್ 550 ಟಚ್ ಆಗ್ತೈತಿ. ಸೊ ಅದಕ್ಕೆ ಇದನ್ನ ಕಾಯ್ದು ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಲೂಪಿನ್ ಇದನ್ನ ಎಸ್ ಇದು ಸೇಮ್ ನೋಡ್ರಿ. ಲೂಪಿನ ಎಷ್ಟು ಅದ ಹೇಳುದು ನಂಬರ್. ಇದು ಪ್ರೈಸ್ ಅನ್ನೋದು ನಂಬರ್ ರೀ. ನಾವು ಪ್ರೈಸ್ ನೋಡ್ಕೊಂಡು ಯಾವುದೇ ಕಾರಣಕ್ಕೂ ಕ್ವಾಂಟಿಟಿ ತೊಗೊಳಕ್ ಹೋಗಂಗಿಲ್ಲ. ನೋಡ್ರಿ ಎಷ್ಟು ಬಾರಿ ಐತಿ ಲೂಪಿನ್ ಅಂದ್ರೆ ಯಾವಾಗ ಅದು 10 ಮೂವಿಂಗ್ ಎವರೇಜ್ ಕ್ರಾಸ್ ಆಗೈತಲ್ಲ 100 200 300 500 ತನಕ ಮೂವ್ಮೆಂಟ್ ಸಿಕ್ಕೈತ್ರಿ. ಫಸ್ಟ್ ಟೈಮ್ ಇಲ್ಲಿ ನೋಡ್ರಿ ಇದು ಬೇಸ್ ಐತೆ. ಇದು ಬೇಸ್ ಕ್ಲಿಯರ್ ಆಗೈತಿ. 10 ಮೂವಿಂಗ್ ಕ್ರಾಸ್ ಆಗೈತಿ. ಆ 10 ಎವರೇಜ್ ಮೂವಿಂಗ್ ಕ್ರಾಸ್ ಆದ್ಮೇಲೆ ನೆಕ್ಸ್ಟ್ ಬರ್ದಿಲ್ಲ ಅದು ಸೆಕೆಂಡ್ ನೆಕ್ಸ್ಟ್ ಬರೋದು ಇಲ್ಲಿ 10 ಡೇ ಮೂವಿಂಗ್ ಎವರೇಜ್ ಕ್ರಾಸ್ ಆದ್ಮೇಲೆ ನೆಕ್ಸ್ಟ್ ನಮ್ಗೆ ಇಲ್ಲಿ ಸಿಕ್ಕೈತಿ ಇಲ್ಲಿ ಸಿಕ್ಕೈತಿ 200 ಪಾಯಿಂಟ್ಸ್ ಮೂವ್ ಆದ್ಮೇಲೆ ಮತ್ತೆ 10 ಮೂವಿಂಗ್ ಎವರೇಜ್ ಬಂದದ ರಿಟ್ರೇಸ್ ಆಗ್ಲಾಕ. ಮತ್ತೆ ಇಲ್ಲಿ 10 ಡೇ ಮೂವಿಂಗ್ ಎವರೇಜ್ ಕ್ರಾಸ್ ಆಗೈತಿ ನೋಡ್ರಿ. ಸಿಂಪಲ್. ಇದ್ರಾಗ ಇದು ಆಗಿಲ್ಲ ರಿಟ್ರೇಸ್ಮೆಂಟ್ ಆಗಿಲ್ಲ. ಅದು ವಾಪಸ್ ಒಂದು ಕನ್ಫರ್ಮೇಶನ್ ಕೊಟ್ಟಿಲ್ಲ. ಜಸ್ಟ್ ಬ್ರೇಕ್ ಆದ ಕೂಡಲೇ ಮೂವ್ಮೆಂಟ್ ಇಲ್ಲಿ ನೋಡ್ರಿ. ಮತ್ತೆ ಇಲ್ಲಿಂದ 300 ಪಾಯಿಂಟ್ಸ್ ಮೂವ್ ಆಗೈತಿ. ಫಸ್ಟ್ 200 ಈಗ 300 ಈಗ ನೆಕ್ಸ್ಟ್ ಏನಾರ ಬೇಕಾದ್ರೆ 700 ಬೆಸ್ಟ್ ಐತ್ರಿ ಇದು ಸ್ಟಾಕ್. ಯಾಕಂದ್ರೆ ಇದು ರಿಸಲ್ಟ್ ಚಲೋ ಐತಿ. ಆಲ್ಮೋಸ್ಟ್ ಪಾರ್ನಾದಾಗ ಒಂದು ಸ್ವಲ್ಪ ಸ್ಟಾಕ್ ಚಲೋ ಬಂದವ್ರಿ. ರಿಸಲ್ಟ್ ಚಲೋ ಬಂದಿರ್ತಂತ. ಸೊ ನೆಕ್ಸ್ಟ್ ಇಲ್ಲಿ ಏನಾದ್ರು ಬ್ರೇಕ್ ಆದ್ರೆ ಡೆಫಿನೆಟ್ಲಿ ಮೂವ್ ಆಗುತ್ತೆ. ಇಲ್ಲ ಬ್ರೇಕ್ ಆಗ್ಲಿಲ್ಲ ಡೌನ್ ಬ್ರೇಕ್ ಆದ್ರೂ ಇಲ್ಲಿ ಬಂದು ಸಪೋರ್ಟ್ ತೊಗೊಂಡು ಹೋಗ್ತೈತಿ. ಸ್ಟಾಕ್ ಮಾತ್ರ ಸ್ಟ್ರಾಂಗ್ ಆಗೈತಿ. ಇಲ್ಲಿ ಫೇಲ್ ಆಗಂಗಿಲ್ಲ. ಬ್ರೇಕ್ ಆದ್ರೆ ಅಪ್ ಮಾಡಕತಿ ಡೌನ್ ಬ್ರೇಕ್ ಆದ್ರೂ ಸಪೋರ್ಟ್ ತೊಗೊಂಡು ಹೋಗ್ತೈತಿ. ಇದಕ್ಕೂ ಇನ್ನೂ 2-3 ದಿನ ಟೈಮ್ ಬೇಕು. ಸ್ವಲ್ಪ ಕನ್ಸಾಲಿಡೇಟ್ ಟೈಮಲ್ಲಿ ಬ್ರೇಕ್ ಆದ್ರೆ ಒಳ್ಳೇದದು. ಇಲ್ಲ ನಾಳೆ ಏನಾದ್ರು ಬ್ರೇಕ್ ಆದ್ರೆ ನನಗೇನು ಮೂವ್ಮೆಂಟ್ ಹೋಗಂಗಿಲ್ಲ. ಇದು ಸ್ವಲ್ಪ ಮೂವ್ಮೆಂಟ್ ಆಗಿ ಮತ್ತೆ ವಾಪಸ್ ಬರ್ತೈತಿ. ಸೊ ಒನ್ ಬೇಸ್ ಒಂದು ಟಚ್ 2 ಟಚ್ 1 ಟಚ್ 2 ಟಚ್ 3 ಟಚ್ ಇಲ್ಲ ಒಂದು ಅಟ್ಲೀಸ್ಟ್ ಒಂದು 3 ಟಚ್ ಆಗಿ ಬೇಕಾದ್ರೆ ಟೆಸ್ಟ್ ಬೈ ಮಾಡಾಕ. ಕೆಲವು ಸಲ ಏನಕೈತಿ ಒಂದು ಟಚ್ಗೆ ಬೇಕಾಗ್ತವೆ. ಇದು ನೋಡಿ ಸ್ಟಾಕ್ ನಾಳೆ ಬೇಕಾದ್ರೆ ತೋರಿಸ್ತಾನೆ ನಿಮಗೆ. ಡೆಫಿನೆಟ್ಲಿ ಬ್ರೇಕ್ ಆಗಬೇಕು. ಇದು ಫಾರ್ಮ್ ಒನ್ ಕೈಂಡ್ ಡೆಫಿನೆಟ್ಲಿ ಬ್ರೇಕ್ ಆಗ್ತೈತೆ. ಇನ್ನೊಂದು ಏನಪ್ಪಾ ಅಂದ್ರೆ ಇದು ರೀಸೆಂಟ್ ಬ್ರೇಸ್ ನೋಡ್ರಿ. ಎಲ್ತದ ಒಂದು ಟ್ರೆಂಡ್ ಇತ್ತು ಅಪ್ ಆಮೇಲೆ ಸೈಕಲ್ ಚೇಂಜ್ ಆಯ್ತು ಡೌನ್. ಅಕ್ಯುಮುಲೇಷನ್ ಡಿಸ್ಟ್ರಿಬ್ಯೂಷನ್ ಬಂತು. ಡಿಸ್ಟ್ರಿಬ್ಯೂಷನ್ ಇಂದ ಒಂದು ಬಂದಿಲ್ಲ ಏನಾಯ್ತು ಎಷ್ಟು ಲೋ ಟಚ್ 2 ಸಲ ಲೋ ಟಚ್ ಆಯ್ತು 1900. ಓಕೆ ಅಲ್ಲಿಂದ ಏನಾಯ್ತಂದ್ರೆ 52 ವೀಕ್ ಲೋರ್ ಇದೆ ನೆನಪಿಟ್ಕೋರಿ. ಇಲ್ಲಿ ಟಚ್ ಆಗಿ ಸಾರಿ 52 ಅಲ್ಲ ಅದು 52 ವೀಕ್ ಆಗಲ್ಲ. ಸಾರಿ ಅಲ್ಲ ಒಂದು ಸೈಕಲ್ ಏನಿತ್ತು ಅಪ್ ಇತ್ತು. ಅದ್ರ ಡಿಸ್ಟ್ರಿಬ್ಯೂಷನ್ ಆಯ್ತು ಅಕ್ಯುಮುಲೇಷನ್ ಆಗಿತ್ತು. ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಯ್ತು ಅಗೇನ್ ಮತ್ತೆ ಅಕ್ಯುಮುಲೇಷನ್ ಆಗತ್ತೆ ಸ್ಲೋಲಿ ಕಂಟಿನ್ಯೂಸ್ ಸ್ಕ್ರೀನ್ ಅದಾವ. ಒಂದು ರೆಡ್ ಆಗೈತಿ. ಯಾರು ಪ್ರಾಫಿಟ್ ಬುಕ್ ಮಾಡಿದ್ರು ಏನೋ ಒಂದು ಪೊಸಿಷನ್ ಹೊಸ ಕ್ರಿಯೇಟ್ ಮಾಡ್ಕೊಂಡ್ರು ಎಕ್ಸಿಟ್ ಆದ್ರು ನೆಕ್ಸ್ಟ್ ಇದ್ರ ಹೈ ಬ್ರೇಕ್ ಆತಂದ್ರೆ ರೀಸೆಂಟ್ ಹೈನು ಬ್ರೇಕ್ ಆತಂದ್ರೆ ಆರಾಮ್ 3,000 ತನಕ ಹೋಗ್ತೈತಿ. ಒಂದು 2-3 ತಿಂಗಳದಾಗ 2 ತಿಂಗಳು 1-2-3 ತಿಂಗಳು ನೋಡ್ರಿ. ಇಲ್ಲಿ ಬಾತ್ ಒಂದಿಲ್ಲ ಅದು ಆಗಸ್ಟ್ 5ಕ್ಕೆ ಆಗಸ್ಟ್ 7ಕ್ಕೆ 1800 ಐತಿ. ಆಗಸ್ಟ್ 20ಕ್ಕೆ ಎಷ್ಟು ಮಾತ್ರಿ 2300 ನೋಡ್ರಿ. 1800 2300 500 ಪಾಯಿಂಟ್ಸ್. ನೀವು 10 ವರ್ಷ ಸ್ಟಾಕ್ 5,000 ರೂಪಾಯಿ ಬರ್ತದೆ. 10 ತಗೊಳಕ್ಕೆ ಎಷ್ಟು ಬೇಕು 20,000 ರೂಪಾಯಿ. 20,000ಕ್ಕೆ 5,000 ರೂಪಾಯಿ ರಿಟರ್ನ್ ಬರ್ತೈತೆ. ನಾವ್ ಏನ್ ಮಾಡ್ತೀವಿ ಗೊತ್ತೇನ್ರಿ ಸಣ್ಣ ಸ್ಟಾಕ್ ನಾವು ಫಸ್ಟಿಗೆ ಆದ್ರೆ ಎಲ್ಲರೂ ಹಂಗ ಮಾಡೋದು. ನಾವು ಅಂತಲ್ಲ ಎಲ್ಲಾರು ಫಸ್ಟಿಗೆ ಏನ್ ಮಾಡ್ತಾರ ಕ್ವಾಂಟಿಟಿ ತೊಗೊಳಕ್ ಪಡ್ತಾರೆ. ಎಲ್ಲರೂ ಅಷ್ಟೇ ಕ್ವಾಂಟಿಟಿ ಕ್ವಾಲಿಟಿ ನೋಡಂಗಿಲ್ಲ. ಈ ಕ್ವಾಲಿಟಿ ನೋಡಕತ್ರ ನಿಮಗೆ ಮನುಷ್ಯಾಗ ನೆಮ್ಮದಿನೂ ಇರ್ತೈತಿ ಪ್ಲಸ್ ರಿಸಲ್ಟ್ ಚಲೋ ಬರ್ತದೆ.
ಇದು ಇಲ್ರಿ ಜಸ್ಟ್ ಇದೊಂದು ಪ್ಯಾಟರ್ನ್ ಡ್ರಾ ಮಾಡೀನಿ. ನನಗೇನು ಡೌಟ್ ಇದೆ ನಾಳೆ ಬ್ರೇಕ್ಔಟ್ ಆಗಿಲ್ಲ, ಬಟ್ ಅಟ್ಲೀಸ್ಟ್ ಒಂದು 3-4 ಡೇಸ್ ಅಟ್ಲೀಸ್ಟ್ ಒಂದು ವೀಕರ್ ಬೇಕಿತ್ತು ಬ್ರೇಕ್ ಆಗ ಟೈಮ್. ಇದು ಡೌನ್ ಬ್ರೇಕ್ ಆಕೈತಿ, ನಾ ಡೌನ್ ಬ್ರೇಕ್ ಮಾಡ್ಕೊಂಡ್ರೆ ಇಂಟರ್ಡೇ ಮಾಡ್ಬೇಕಂತೇಳಿ. ಹ್ಮ್ ಇದು ಇಲ್ಲ. ಎಸ್ ಇದು ಬ್ರೇಕ್ ಆಗೈತಿ. ಒಂದ್ಸಲ ಕನ್ಫರ್ಮೇಶನ್ ಅಂದ್ರೆ ಹೆಂಗಂದ್ರೆ ಕನ್ಫರ್ಮೇಶನ್ ಅಂದ್ರೆ ಇದು ಬ್ರೇಕ್ ಆಗಿ ಇನ್ನೊಂದ್ಸಲ ಹಿಂಗೋಗಿ ಹಿಂಗಾತಂದ್ರೆ ಡೆಫಿನೆಟ್ಲಿ ಇದ್ರಾಗ ಎಂಟ್ರಿ ಮಾಡ್ಬೋದು. ಇದ್ರ ಡೆಫಿನೆಟ್ಲಿ ಎಂಟ್ರಿ ಮಾಡ್ಬೋದು. ಅದು ಸ್ವಲ್ಪ ಒಂದು ವೇಟ್ ಮಾಡತ್ತ, ಜಸ್ಟ್ ಬೇಕು ಸ್ಮಾಲ್ ಕನ್ಫರ್ಮೇಶನ್ ಹೋದ್ಮೇಲೆ ಎಂಟ್ರಿ ಆಕತಿ. ಪರ್ಲ್ ಗ್ಲೋಬಲ್ ಇಂಡಿಯಾ ಲಿಮಿಟೆಡ್. ಇದು ನಾಳೆ ಬ್ರೇಕ್ ಆಕೈತಿ, ಯಾಕಂದ್ರೆ ಇದು ಟ್ರಯಾಂಗಲ್ ಅಲ್ಲ, ಮೂಮೆಂಟಮ್ ಇದು ಜಸ್ಟ್ ಮೂಮೆಂಟಮ್ ಹೋಲ್ಡ್ ಮಾಡಿ ಇಷ್ಟ. ಟ್ರಯಾಂಗಲ್ ಅಂದ್ರೆ ಸ್ವಲ್ಪ ಅಟ್ಲೀಸ್ಟ್ ಒಂದು ವಾರ ಕನ್ಸಲ್ಟೇಟ್ ಆಗಬೇಕು, ಇಲ್ಲಿ ಕನ್ಸಲ್ಟೇಟ್ ಆಗೋದೇನು ಅವಶ್ಯಕತೆ ಇಲ್ಲ. ಬಟ್ ನಾಳೆ ಏನಾದ್ರು ಬ್ರೇಕ್ ಆದ್ರೆ ಡೆಫಿನೆಟ್ಲಿ ಮತ್ತೊಂದು 45 ಪಾಯಿಂಟ್ಸ್ ಮೂವ್. ನೋಡ್ರಿ ನಾಳೆ ಇದು ಡೆಫಿನೆಟ್ಲಿ ಯಾರಾದ್ರೂ 225 ಮೇಲೆ 226 ಮೇಲೆ ಹೋಗಕೈತಪ್ಪ ಅಂದ್ರೆ ಆ ಕ್ಯಾಂಡಲ್ ಎಂಟರ್ ಮಾಡೋದು, ಆ ಕ್ಯಾಂಡಲ್ ಲೋ ಇಲ್ಲೈತಿ ಅಲ್ಲೇ ಸ್ಟಾಪ್ ಲಾಸ್ ಪಿಕ್ ಮಾಡೋದು, ಫಿಕ್ಸ್ ಮಾಡಿ ಸುಮ್ಕೊಡೋದು, ನೋಡೋದು ಎಷ್ಟು ಹೋಗುತ್ತೆ. ಆರಾಮ್ 30-40 ಪಾಯಿಂಟ್ ಹಾಕತಿ. ಬ್ರೇಕ್ ಆಗಿ ಮ್ಯಾಲ ಹೋದ್ರ ಇಲ್ಲ, ತಳಗ್ ಓಪನ್ ಆಯ್ತು, ಗ್ಯಾಪ್ ಡೌನ್ ಆಗಿ ಓಪನ್ ಆತಂದ್ರೆ ಅಲ್ಲೇ ಹೊಳೆಯಾಡ್ತದೆ. ಗ್ಯಾಪ್ ಡೌನ್ ಆಗಿ ಬ್ರೇಕ್ ಆಗೋ ಡೌಟ್, ಗ್ಯಾಪ್ ಅಪ್ ಆಗಿ ಕಂಟಿನ್ಯೂ ಆಗಿ ಹೋತಂದ್ರೆ ಪೋರ್ಸ್ನಾಗ ಹೋಗ್ತದೆ ಕಂಟಿನ್ಯೂಷನ್, ಗ್ಯಾಪ್ ಅಪ್ ಕಂಟಿನ್ಯೂಷನ್. ಬಟ್ ಡೌನ್ ಓಪನ್ ಆತಂದ್ರೆ ಸ್ವಲ್ಪ ಏನೈತಿ ಅಂದ್ರೆ ಹೋಲ್ಡ್ ಮಾಡ್ಕೋತೈತಿ, ಅಂದ್ರೆ ಕನ್ಸಾಲಿಡೇಟ್ ಆಕತಿ, ಜಾಸ್ತಿ ಮೂವ್ಮೆಂಟ್ ಆಗಂಗಿಲ್ಲ, ಒಂದು ಡೋಜಿ ತರ ಕ್ಯಾಂಡಲ್ ಕ್ರಿಯೇಟ್ ಆಕತಿ. ಯಾಕಂದ್ರೆ ನಾಳೆ ಪ್ರೈಸ್ ಎಲ್ಲಿ ಓಪನ್ ಆಕೈತಿ ಅನ್ನೋದು ಇಂಪಾರ್ಟೆಂಟ್. ಅದ್ರ ಮೇಲೂ ಎಷ್ಟೋ ಮಂದಿ ಟ್ರೇಡ್ ತಗೋತಾರ. ನೆನ್ಪಿಟ್ಕೋರಿ ಹೆಂಗ್ ಸೈಕಾಲಜಿ ವರ್ಕ್ ಆಕೈತಿ ಅಂದ್ರೆ ಈ ಟಾಪಿಕ್ ಅಲ್ರಿ, ಇದು ಇಂಟರ್ಡೇ ಬರ್ತೈತಿ, ಬಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂದ್ರ ನಾಳೆ ಏನಾದ್ರು ಪ್ರೈಸ್ ಇಲ್ಲಿ ಓಪನ್ ಆತ ತಿಳ್ಕೊರಿ, ಇಲ್ಲಿ ಓಪನ್ ಆತಂದ್ರ ಏನಾಕೈತಿ ಅಂದ್ರ ಯಾರು ಬೈ ಮಾಡಿರ್ತಾರಲ್ಲ ಹೆದರ್ತಾರೆ ಅವ್ರು. ಯಾಕೆ ಹೆದರ್ತಾರ ಅಂದ್ರ ಡೌನ್ ಸೈಡ್ ಬ್ರೇಕ್ ಆದ್ರೆ ಹೆಂಗ್ ಇಲ್ಲಿ ಯಾರೋ ಬೈ ಮಾಡಿರ್ತಾರಲ್ಲ ಇಲ್ಲಿ ಓಪನ್ ಆತಂದ್ರ ಅವ್ರು ಏನ್ ಮಾಡಕತ್ತಾರ ಗೊತ್ತಾ, ನೀನೇನೋ ಒಂದು 100 ಕ್ವಾಂಟಿಟಿ ತೊಗೊಂಡಿರ್ತಾರ, ಒಂದು ಎಷ್ಟೋ ಪ್ರಾಫಿಟ್ ತೋರ್ಸಾತಿರ್ತಾರೆ, ಸಡನ್ಲಿ ಗ್ಯಾಪ್ ಡೌನ್ ಆಗಿ ಮಿಡಲ್ ಓಪನ್ ಆತಂದ್ರ ಅವಾಗ ಏನಾಕೈತಿ ಸ್ವಲ್ಪ ಹೆದರಿಕೆ ಬರುತ್ತೆ ಅವ್ರಿಗೆ. ಏನ ಡೌನ್ ಆಗಿ ಕಂಟಿನ್ಯೂ ಹೋತಂದ್ರೆ ಹೆಂಗ್ ಆಗ್ತೈತಿ, ಸೊ ಪಾರ್ಷಿಯಲಿ ಪ್ರಾಫಿಟ್ ಬುಕ್ ಮಾಡಕತ್ತಾರ. ಹೌದಾ, ಅವಾಗ ಏನಾಕೈತಿ ಪ್ಲಸ್ ಫಸ್ಟ್ ಕ್ಯಾಂಡಲ್ ಏನಾಕೈತಿ ಒಂದ್ ಸ್ವಲ್ಪ ಹಿಂಗ್ ಫಸ್ಟಿಗೆ ಒಂದು ನೆಗೆಟಿವ್ ಕ್ಯಾಂಡಲ್ ಆಕತಿ, ಆಮೇಲೆ ಮೇಲೆ ಹೋಗಕ್ ಟ್ರೈ ಆಕತಿ, ಸ್ಲೋಲಿ ಮೇಲೆ ಆಕತಿ. ಆಮೇಲೆ ಇದನ್ನ ಬ್ರೇಕ್ ಆದಂದ್ರೆ ಮತ್ ಸಡನ್ಲಿ ಮೂವ್ಮೆಂಟ್ ಆಕತಿ, ಯಾಕಂದ್ರೆ ಬ್ರೇಕ್ ಆದ ಕೂಡಲೇ ಮತ್ತೆ ಹೊಸ ಎಂಟ್ರಿ ಬರಾಕತ್ತಾವ. ಇಲ್ಲ ಇಲ್ಲಿ ಓಪನ್ ಆತಂದ್ರ ಇಮಿಡಿಯೇಟ್ಲಿ ಇಲ್ಲಿ ಓಪನ್ ಆದ್ರೆ ಇನ್ನೊಂದೇನಂದ್ರೆ ನಿನ್ ಯಾರು 3 ದಿನ ಹಿಂದೆ ಬುಕ್ ಮಾಡಿರ್ತಾರಲ್ಲ ಅವ್ರು ಬುಕ್ ಮಾಡ್ಬಿಡ್ತಾರೆ ಪ್ರಾಫಿಟ್. ಅವಾಗ ಏನಾಕತಿ ಸ್ವಲ್ಪ ನೆಗೆಟಿವ್ ಕ್ಯಾಂಡಲ್ ಆಕತಿ, ನೆಗೆಟಿವ್ ಕ್ಯಾಂಡಲ್ ಅಲ್ಲಿ. ಆಮೇಲೆ ನೆಗೆಟಿವ್ ಕ್ಯಾಂಡಲ್ ಆದ್ಮೇಲೆ ಮತ್ತೆ ಅವ್ರು ಏನ್ರ ಹೊಸಾಗಿದ್ದಾರ ಇಲ್ಲೇನ್ ಮಿಸ್ ಮಾಡಿರ್ತಾರಲ್ಲ ಅವ್ರು ಎಂಟ್ರಿ ಕೊಟ್ಟರು ಕಂಟಿನ್ಯೂಷನ್ ಆಕತಿ, ಇಲ್ಲಾಂದ್ರೆ ಮತ್ತೆ ಡೌನ್ ಆಗ್ತೈತ್ರಿ ಅದು. ಸಪೋಸ್ ಏನಾದ್ರು ಪ್ರೈಸ್ ಇಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ಪೂರ ಇವರೆಲ್ಲ ಹೆದರ್ತಾರ, ಇವ್ರೇನ್ ಬೈ ಮಾಡಿರ್ತಾರೆ ಎಲ್ಲರೂ ಹೆದರ್ತಾರೆ, ಯಾರು ಪೊಸಿಷನ್ ಇಟ್ಕೊಂಡ್ ಎಲ್ಲ ಎಕ್ಸಿಟ್ ಹಾಕತ್ತಾರ. ಅವಾಗ ಏನಾಕತಿ ಇವ್ರು ಸೆಲ್ ಮಾಡಿದ ಕೂಡಲೇ ಏನ್ ಡೌನ್ ಕ್ರಿಯೇಟ್ ಆಕತ್ತಲ್ಲ, ಡೌನ್ ಕ್ರಿಯೇಟ್ ಆದ ಕೂಡಲೇ ಒಂದು ಏನ್ ಇದು ಪ್ರೈಸ್ ತಳಗ ಹೊಂಟಪ್ಪ ಅಂದ್ರೆ ಹೊಸ ಸೆಲ್ಲರ್ಸ್ ಏನ್ ಮಾಡ್ತಾರ ಪೊಸಿಷನ್ ಕ್ರಿಯೇಟ್ ಮಾಡಕತ್ತಾರ. ಅವಾಗ ಏನಾಕತಿ ಸಡನ್ಲಿ ಒಂದು ಬಿಗ್ ಮೂವ್ಮೆಂಟ್ ಬರ್ತೈತಿ. ಸೊ ಈ ಪ್ರೈಸ್ ಎಲ್ಲೆಲ್ಲಿ ಓಪನ್ ಆಗತ್ತಲ್ಲ ಹಿಂದ್ ತಗೊಂಡ್ರ ಮೇಲೆ ತಲೆ ಮೇಲೆ ಡಿಪೆಂಡ್ ಇರ್ತೈತೆ, ಹಿಂದ್ ಅಂದ್ರೆ ಯಾವ ತರ ವಿಚಾರ ಮಾಡ್ತಾರ ಅನ್ನೋದ್ ಮೇಲೆ ಡಿಪೆಂಡ್ ಇರ್ತೈತೆ. ಯಾಕಂದ್ರೆ ನಾನೇ ಇಲ್ಲಿ ಸ್ಟಾಕ್ ನ ತಗೊಂಡಿದ್ದೆ ಅಂದ್ರೆ ಬೈ ಮಾಡಿ ತಿಳ್ಕೊ, ಸಪೋಸ್ ಬೈ ಮಾಡಿ ಕಂಟಿನ್ಯೂ ಇಟ್ಕೊಂಡ್ರೆ ಸ್ಟಾಕ್ ಗ್ಯಾಪ್ ಅಪ್ ಆದ್ಮೇಲೆ ಪುಷ್ ಹಾಕೊಂಡ್ರೆ ನಾನು ಫಸ್ಟಿಗೆ ಒಂದು ಪಾರ್ಸೆಲ್ ಬುಕ್ ಮಾಡಕ್ ಟ್ರೈ ಮಾಡ್ತೀನಿ, ಇಲ್ಲ ಕಂಟಿನ್ಯೂಷನ್ ಹೋಲತ್ ಬಿಟ್ಟು ಬಿಡ್ತೀನಿ, ಇನ್ನ ಹೋಗತ್ತಲ್ಲ ಮೇಲೆ ಟ್ರೈ. ಅದನ್ನ ನಡು ಓಪನ್ ಆತಂದ್ರೆ ಸ್ವಲ್ಪ ಬುಕ್ ಮಾಡತ್ತಂದ್ರೆ, ಯಾಕಂದ್ರೆ ನಾನು ಮುಂಜಾನೆ ಒಂದು 10-15 ಸಾವಿರ ಪ್ರಾಫಿಟ್ ತೋರ್ಸತ್ತಂದ್ರೆ ಅದು ಓಪನ್ ಆದ ಕೂಡಲೇ ಏನಾಕೈತೆ 5,000 ರೂಪಾಯಿ ತೋರ್ಸ ಅಂದ್ರೆ 5,000 ರೂಪಾಯಿ ಲಾಸ್ ಆದಾಗ ನಾನು ನಿನ್ನ 10,000 ನನ್ನ ಅಕೌಂಟ್ನಾಗ PNL ಇವತ್ತು 5,000 ಬರ್ತಂದ್ರೆ ಲಾಸ್ ಆದಂಗೆ. ಸೊ ಅವಾಗ ಏನ್ ಮಾಡ್ತಾನೆ ನಾನು ಬಾ ಕನ್ಸರ್ವೇಟಿವ್ ವಿಚಾರ ಮಾಡಕತ್ತಾನೆ, ಒಂದಿಷ್ಟು ಕ್ವಾಂಟಿಟಿ ತೆಗೆದ್ ಕಿಶನ್ ಸೇಫ್ಟಿ ಆಗಿರ್ತಾನು, ಇಲ್ಲ ಅಂದ್ರೆ ವೇಟ್ ಮಾಡ್ತಾನು. ಅದ ಇಲ್ಲ ಗ್ಯಾಪ್ ಡೌನ್ ಓಪನ್ ಆತಂದ್ರೆ ನಾ ಎಲ್ಲ ಎಕ್ಸಿಟ್ ಮಾಡ್ಬಿಡ್ತೀನಿ, ಯಾಕಂದ್ರೆ ನಂದು ಆಲ್ರೆಡಿ ಪ್ರಾಫಿಟ್ ಲಾಸ್ ನ ಟರ್ನ್ ಆಗತ್ತೈತಿ, ಎಷ್ಟು ಇದ್ದಿದ್ದಷ್ಟು ಇರಲಿ ಬ್ರೇಕ್ ಅನ್ನು ಬರ್ಲತ್ತ ಎಕ್ಸಿಟ್ ಮಾಡ್ಕೊತ ಹೋಗ್ತೀನಿ. ಅವಾಗ ಏನಾಕತಿ ಇಲ್ಲಿ ಮೊಮೆಂಟಮ್ ಕ್ರಿಯೇಟ್ ಆಗತ್ರಿ, ಸಡನ್ಲಿ ಇಲ್ಲಿ ಹೋದ್ಕೊಳ್ಳಿ ಮೊಮೆಂಟಮ್ ಕ್ರಿಯೇಟ್ ಆಗತಿ, ಸ್ವಲ್ಪ ಪ್ರೈಸ್ ಮೇಲೆ ಆದಾಗ ಆಮೇಲೆ ಸಡನ್ಲಿ ತಳಗ್ ಬರ್ತದೆ ಪ್ರೈಸ್ ಈ ತರ. ಯಾಕಂದ್ರೆ ಪ್ರತಿಯೊಂದು ಎಲ್ಲೆಲ್ಲಿ ಓಪನ್ ಆಕೈತೆ ಅನ್ನೋದು ಪ್ರೀವಿಯಸ್ ಕ್ಲೋಸ್, ಪ್ರೀವಿಯಸ್ ಓಪನ್, ಪ್ರೀವಿಯಸ್ ಸ್ವಿಂಗ್ ಹೈ ಇವು ಅಷ್ಟು ಡಿಪೆಂಡ್ ಇರ್ತೈತಿ. ಇದ್ರ ಮ್ಯಾಲ ಓಪನ್ ಆಯ್ತು ಪ್ರೈಸ್ ಅಂದ್ರೆ ಕಂಟಿನ್ಯೂಷನ್ ಮ್ಯಾಲ ಹೋಗೋ ಚಾನ್ಸಸ್ ಇರ್ತೈತಿ. ಮತ್ತೆ ಇನ್ನೊಂದು ಸಡನ್ಲಿ ಇಲ್ಲಿ ಓಪನ್ ಆದ್ರೆ ಭಾಳ ಗ್ಯಾಪ್ ಅಪ್ ಆಗಿ ಇಲ್ಲಿ ಓಪನ್ ಆದ್ರೆ ಏನಾಕೈತೆ ಗೊತ್ತೇನ್ರಿ, ಫಸ್ಟಿಗೆ ಪ್ರೈಸ್ ಏನಾಕೈತೆ ಗೊತ್ತಾ ಇಲ್ಲಿ ರಿಟ್ರೆಸ್ ಆಗಿ ಬರ್ತೈತ್ರಿ, ಇದನ್ನ ಸಪೋರ್ಟ್ ತೊಗೊಳಕ್ ಬರ್ತೈತಿ. ನೋಡ್ಬೇಕಾರೆ ಹೈಯೆಸ್ಟ್ ಗ್ಯಾಪ್ ಅಪ್ ಯಾವಾಗ ಆಗಿರ್ತಾವಲ್ರಿ ಫಸ್ಟ್ ಕ್ಯಾಂಡಲ್ ಗ್ರೀನ್ ಇರ್ಬೋದು, ನೆಕ್ಸ್ಟ್ ಅವತ್ತಿನ ಡೌನ್ ಆಗಿರ್ತೈತಿ, ಬಹಳ ಗ್ಯಾಪ್ ಅಪ್ ಆದಾಗ ಡೌನ್ ಆಗಿರ್ತೈತಿ, ಯಾಕಂದ್ರೆ ಬುಕಿಂಗ್ ಆಗಿಬಿಡ್ತೈತಿ ಪ್ರಾಫಿಟ್ಸ್ ಎಲ್ಲ. ಅವಾಗ ಏನಾಕೈತಿ ರಿವರ್ಸ್ ಆಕ್ಷನ್ ಅದೇನ್ ಗ್ಯಾಪ್ ಕ್ರಿಯೇಟ್ ಆಗಿರ್ತದ ಆ ಗ್ಯಾಪ್ ಫಿಲ್ ಮಾಡಕ್ ಬರ್ತೈತಿ ಪ್ರೈಸ್. ಬೇಕಾದ್ರೆ ನೀವು ಹಿಂದೆ ಎಲ್ಲರೂ ದೊಡ್ಡ ಗ್ಯಾಪ್ ಇದ್ರೆ ಬೇಕಾದ್ರೆ ನೀವು ಬೇರೆ ಚಾರ್ಟ್ ನ ನೋಡ್ಕೋರಿ, ಎಲ್ಲೆಲ್ಲಿ ದೊಡ್ಡ ಗ್ಯಾಪ್ ಅಪ್ ಆಗ್ತಾವಲ್ಲ ಪ್ರೈಸ್ ಟ್ರೈ ಟು ರಿವರ್ಸ್, ಅಲ್ಲಿಂದ ರಿವರ್ಸ್ ಆಗೋಕೈತಿ. ಎಲ್ಲೆಲ್ಲಿ ದೊಡ್ಡ ಗ್ಯಾಪ್ ಡೌನ್ ಆಗ್ತಾವಲ್ಲ ಒಂದು ಕನ್ಸೋಲ್ಟೇಟ್ ಆಕತಿ, ಇಲ್ಲ ಅಂದ್ರೆ ಸ್ವಲ್ಪ ಅಪ್ ಆಕತಿ. ಗ್ಯಾಪ್ ಡೌನ್ ಆದಾಗ ರಿವರ್ಸ್ ಆಗಂಗಿಲ್ಲ, ನೆನಪಿಟ್ಟು ಗ್ಯಾಪ್ ಡೌನ್ ಆದಿದ್ದೇನೆ, ಯಾಕಂದ್ರೆ ಗ್ಯಾಪ್ ಡೌನ್ ಆಕೈತೆ ಅಂದ್ರೆ ಏನೋ ಬ್ಯಾಡ್ ನ್ಯೂಸ್ ಇರ್ತೈತೆ, ಹಂಗಾಗಿ ಗ್ಯಾಪ್ ಡೌನ್ ಆಗಿರ್ತೈತಿ. ಬಟ್ ಗ್ಯಾಪ್ ಅಪ್ ಆದಾಗ ಏನೈತಿ ಅಂದ್ರೆ ಸಿನಾರಿಯೋ ಫಸ್ಟ್ ಓಪನ್ ಆಗ ಮುಂದೆ ಏನೋ ನ್ಯೂಸ್ ಓಪನ್ ಆಗಿರ್ತೈತಿ, ಆಮೇಲೆ ಏನಾಕತಿ ರಿಟೇಲ್ ಇನ್ವೆಸ್ಟರ್ ಎಂಟರ್ ಆದಾಗ ನೀನ್ ಏನ್ ಹೋಲ್ಡ್ ಬೈ ಮಾಡ್ಕೊಂಡು ಹೋಗಿರ್ತಾರಲ್ಲ ಅವ್ರ ಪೊಸಿಷನ್ ಕ್ರಿಯೇಟ್ ಎಕ್ಸಿಟ್ ಮಾಡ್ಕೋತ ಹೋಗ್ತಾರೆ, ಮತ್ತೆ ಆ ಗ್ಯಾಪ್ ಫಿಲ್ ಮಾಡಕ್ ಬರ್ತದೆ, ಆ ಗ್ಯಾಪ್ ಫಿಲ್ ಮಾಡಿ ಮತ್ತೆ ಮ್ಯಾಲೆ ಹೋಗ್ಬೋದು.
ಬಟ್ ಈ ತರ ಸಿನಾರಿಯೋ ಇರುತ್ತೆ. ಸೊ ಪ್ರಿವಿಯಸ್ ಕ್ಲೋಸ್, ಪ್ರಿವಿಯಸ್ ಸ್ವಿಂಗ್ ಹೈ, ಪ್ರಿವಿಯಸ್ ಸ್ವಿಂಗ್ ಲೋ ಇವು ಭಾಳ ಇಂಪಾರ್ಟೆಂಟ್ ರೀ. ಅದನ್ನ ನೋಡ್ಕೊಂಡು ನಾವು ಮುಂದಿನ ಡಿಸಿಷನ್ ತಗೋಬಹುದು. ಇಂಟ್ರಾಡೇದವ್ರು ಹೆಚ್ಚು ಫೋಕಸ್ ಮಾಡ್ತೇವೆ ರೀ. ಪ್ರಿವಿಯಸ್ ಸ್ವಿಂಗ್ ಲೋ, ಪ್ರಿವಿಯಸ್ ಸ್ವಿಂಗ್ ಹೈ, ಪ್ರಿವಿಯಸ್ ಕ್ಲೋಸ್, ಓಪನ್ ಸಂಬಂಧ ಇಲ್ಲ. ಪ್ರಿವಿಯಸ್ ಸ್ವಿಂಗ್ ಹೈ, ಪ್ರಿವಿಯಸ್ ಸ್ವಿಂಗ್ ಲೋ, ಪ್ರಿವಿಯಸ್ ಸ್ವಿಂಗ್ ಕ್ಲೋಸ್. ಇವು ಪ್ರಿವಿಯಸ್ ಸ್ವಿಂಗ್ ಹೈ ಆಕ್ಟ್ ಆಸ್ ಅ ರೆಸಿಸ್ಟೆನ್ಸ್, ಪ್ರಿವಿಯಸ್ ಸ್ವಿಂಗ್ ಲೋ ಆಕ್ಟ್ ಆಸ್ ಅ ಸಪೋರ್ಟ್. ಈ ಇಂಪಾರ್ಟೆಂಟ್ ರೀ. ಪ್ರೈಸ್ ಯಾವಾಗ ನಿನ್ನಿದ ಸ್ವಿಂಗ್ ಹೈಗೆ ಬರ್ತೈತಲ್ಲ ಅಲ್ಲಿಂದ 70% ರಿವರ್ಸ್ ಆಗ್ತೈತಿ, 30% ಬ್ರೇಕ್ಔಟ್ ಆಗ್ತೈತಿ. ಯಾಕಂದ್ರೆ ನಾರ್ಮಲಿ ನಮ್ಮಂತ ಟ್ರೇಡರ್ ಫೇಲ್ ಆಗೋದಿಲ್ಲ ರೀ. ಏನಂತ ಮಾಡ್ತೀವಿ ನಾವು, ಇಲ್ಲಿ ಬಂದ ಕೂಡಲೇ ಪ್ರೈಸ್ ಬ್ರೇಕ್ ಆಗೋದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಪ್ರೈಸ್ ಹೆಂಗಿರುತ್ತೆ ಬ್ರೇಕ್ ಆಗಂಗಿಲ್ಲ. ಅದು ಚಾನ್ಸಸ್ ಏನಂತಂದ್ರೆ 70% ರಿವರ್ಸ್ ಆಗ್ತೈತೆ, 30% ಬ್ರೇಕ್ಔಟ್ ಆಗ್ತೈತೆ. ನಾವು ಬ್ರೇಕ್ಔಟ್ ಆಗುತ್ತೆ ನಾವು ಇಲ್ಲಿ ಟ್ರೇಡ್ ತಗೋತು, ಅಲ್ಲಿಂದ ರಿವರ್ಸ್ ಆಗಿ ಸೀದಾ ಮತ್ತೆ ವಾಪಸ್ ಬರ್ತೈತೆ. ಸೊ ಟ್ರೇಡ್ ರೂಲ್ಸ್ ಪ್ರಕಾರ ವೆನ್ ಎವರ್ ದ ಪ್ರೈಸ್ ನಿಯರ್ ಟು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಫಸ್ಟ್ ನೋಡಬೇಕಾಗಿದ್ದು ರಿವರ್ಸ್. ಅಲ್ಲಿಂದ ಏನ್ ಎಂತ ತರ ಕ್ಯಾಂಡಲ್ ಆಗತ್ತವ, ಈ ತರ ಡೋಜಿ ಟೈಪ್ ಕ್ಯಾಂಡಲ್ ಆದ್ರೆ ಅಲ್ಲಿಂದ ರಿವರ್ಸ್ ಆಗ್ತೈತಿ ಪ್ರೈಸ್. ಇಲ್ಲ ಸ್ಟ್ರಾಂಗ್ ಈ ತರ ಕ್ಯಾಂಡಲ್ ಆಗಿ ಬ್ರೇಕ್ಔಟ್ ಆಗಿ ವ್ಯಾಲ್ಯೂಮ್ ಜಾಸ್ತಿ ಆಯ್ತು, ಬ್ರೇಕ್ಔಟ್ ಆಗಿ ಕನ್ಫರ್ಮೇಶನ್ ಸಿಕ್ತು, ನೋ ಪ್ರಾಬ್ಲಮ್. ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ ಹೆಂಗಂದ್ರ, ಇಲ್ಲಿ ನೋಡಿ ಇದೊಂದು ಸಪೋರ್ಟ್, ಇದು ರೆಸಿಸ್ಟೆನ್ಸ್, ಇದು ಸಪೋರ್ಟ್. ಪ್ರೈಸ್ ಸಡನ್ಲಿ ಹಿಂಗೋ ಬ್ರೇಕ್ ಆಗಿಲ್ಲ. ಅದು ಯಾವ್ದೇ ಕಾರಣಕ್ಕೂ ಆಗಂಗಿಲ್ಲ. ಕೆಲವೊಂದ್ಸಲ ಆಕತಿ 1-2%, 100ದಾಗ 5% ಆಗ್ಬೋದು. ಬಟ್ ಪ್ರೈಸ್ ಹೆಂಗಾಗಿರ್ತದೆ ಅಂದ್ರೆ ಸ್ಲೋಲಿ ಹಿಂಗೋಗಿ ಇಲ್ಲಿ ಬಂದು ಏನ್ ಮಾಡ್ತೈತಿ, ಇಲ್ಲಿ ಸ್ವಲ್ಪ ಕನ್ಸಲ್ಟೇಟ್ ಮಾಡಿ ಮತ್ ಹಿಂಗ್ ಬಂದ್ ಮತ್ ಇಲ್ಲಿ ಏನಾಕತಿ, ಇಲ್ಲಿ ಸ್ವಲ್ಪ ಹಿಂಗ್ ಹೊಡೆದಾರ್ತಿ ಮತ್ ಮ್ಯಾಲ ಹಿಂಗ್ ಹೋಗ್ತಿರ್ತೈತಿ. ಈ ತರ ಹೋಗೋದು ಮೂವ್ಮೆಂಟ್ ಆಗತ್ತೆ. ನಾವೇನ್ ಮಾಡ್ಕೋತು, ಇಲ್ಲಿ ಬಂದ್ ಕೂಡಲೇ ಇದನ್ನ ಬ್ರೇಕ್ ಹಾಕತ್ತೆ ತಗೊಳ್ತು. ಬಟ್ ನೆನಪಿಟ್ಕೋರಿ, ಸಪೋರ್ಟ್ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ರೂಲ್ಸ್ ಪ್ರಕಾರ ಓನ್ಲಿ 30% ಟೈಮ್ ಅಷ್ಟೇ ರೀ ಪ್ರೈಸ್ ಏನಾದ್ರು ರೆಸಿಸ್ಟೆನ್ಸ್ ಅಥವಾ ಸಪೋರ್ಟ್ ಬಂದ್ರೆ ಬ್ರೇಕ್ ಆಗೋ ಚಾನ್ಸಸ್ ಇರ್ತೈತಿ. ಉಳಿದ ಟೈಮ್ ಏನೈತಿ ಅಲ್ಲಿಂದ ಅದು ರೆಸ್ಪೆಕ್ಟ್ ಕೊಟ್ಟಿಸಿಂದ ವಾಪಸ್ ಬರ್ತೈತಿ. ರೆಸ್ಪೆಕ್ಟ್ ಅಂದ್ರೆ ಇದಕ್ಕೆ ರೆಸ್ಪೆಕ್ಟ್ ಕೊಡುತ್ತೆ. ಬಾಸ್ ನೀನ ರೆಸಿಸ್ಟೆನ್ಸ್ ಗ್ರೇಟ್, ನಾ ಇಲ್ಲಿ ದಾಟಂಗಿಲ್ಲ ಅಧ್ಯಕ್ಷದಿಂದ ವಾಪಸ್ ಕೆಳಗೆ ಬರ್ತದೆ. ಅದೇ ರೀತಿ ಸಪೋರ್ಟ್ ಬಂದ ಕೂಡಲೇ ಇಲ್ಲಿ ಸ್ಟ್ರಾಂಗ್ ಬಯಸ್ ಇರ್ತಾರೆ, ಇದನ್ನು ಬ್ರೇಕ್ ಮಾಡಂಗಿಲ್ಲ ಇಮಿಡಿಯೇಟ್ಲಿ. ಇಲ್ಲಿ ಸ್ವಲ್ಪ ಈ ತರ ಅದಕ್ಕೆ ಹೇಳಿದ್ರಿ 70% ಆಫ್ ದ ಟೈಮ್ ಮಾರ್ಕೆಟ್ ಸೈಡ್ ವೈಸ್ ಇರ್ತೈತಿ, ಓನ್ಲಿ 30% ಆಫ್ ದ ಟೈಮ್ ಮೂವ್ಮೆಂಟ್ ಇರ್ತೈತಿ. ಹಾಗಾಗಿ ಪ್ರೈಸ್ ಸೈಡ್ ವೈಸ್ ಹಾಕಿರ್ತಂದ್ರ ಪ್ರತಿ ಸಲನೂ ಒಂದು ರೆಸಿಸ್ಟೆನ್ಸ್ ಅಥವಾ ಒಂದು ಸಪೋರ್ಟ್ ಟಚ್ ಮಾಡಿದಾಗ ಅಲ್ಲಿಂದ ರಿವರ್ಸ್ ಆಕೈತಪ್ಪ ಅಂದ್ರೆ ಒಂದು ರೇಂಜ್ ಕ್ರಿಯೇಟ್ ಆಕೈತಿ. ಆ ರೇಂಜ್ನಾಗ ಅದೇ ಪ್ರೈಸ್ ಓಕೆ ಯಾವಾಗ ಬ್ರೇಕ್ ಆಟ್ಲೆ ಒಂದು ಮೂವ್ಮೆಂಟ್ ಸಿಗ್ತೈತಿ. ಸೊ ಇದು ಇಲ್ಲಿ ಏನೈತಿಲ್ಲ, ನಾವು ಯಾವಾಗಾದ್ರೂ ಒಂದು ಸಪೋರ್ಟ್ ಒಂದು ರೆಸಿಸ್ಟೆನ್ಸ್ ಅಂತ ಪ್ರೈಸ್ ಬರೋದು ನೋಡಿದ್ವಿ ಅಂದ್ರೆ, ಇಲ್ಲಿಂದ ಮುಂಜಾನೆ ಓಪನ್ ಆಗೈತಿ ಹಿಂಗೋಗೈತಿ ರೆಸಿಸ್ಟೆನ್ಸ್ ಆಗಿ ಬರೋದು ನೋಡಿದ್ವಿ ಅಂದ್ರೆ, ಇಲ್ಲಿ ನಾವು ಫಸ್ಟ್ ಹುಡುಕ್ಬೇಕಾಗಿದ್ದ ನೆಗೆಟಿವ್ ಕ್ಯಾಂಡಲ್ ಆಗಾಕತ್ತಾನ. ನೆಗೆಟಿವ್ ಕ್ಯಾಂಡಲ್ ಆಗಿ ಅದ್ರ ತಳಗೆ ಏನಾದ್ರು ಓಪನ್ ಆತ ನೆಕ್ಸ್ಟ್ ಕ್ಯಾಂಡಲ್ ಶಾರ್ಟ್ ಮಾಡ್ಬೋದು, ಸೆಲ್ ಮಾಡ್ಬೋದು. ಅದೇ ರೀತಿ ಮ್ಯಾಲಿಂದ ಪ್ರೈಸ್ ಬಿಳ್ಕೋತ ಬರತ್ತೆ ಇಲ್ಲಿ ಬಂದು ಸಪೋರ್ಟ್ ಅಂತ ಬಂದು ಒಂದು 2 ಗಂಟೆಗೆ ಅಥವಾ 1 ಗಂಟೆಗೆ ಹಿಂಗೆ ಹೋಲ್ಡ್ ಮಾಡತ್ತಂದ್ರೆ ಮ್ಯಾಲ ಹೋಗಕ್ಕೆ ಟ್ರೈ ಆಗತ್ತೆ. ಇಲ್ಲಿ ರೀಸೆಂಟ್ ಸ್ವಿಂಗ್ ಹೈ ಬ್ರೇಕ್ ಮಾಡಿದ್ರೆ ಮತ್ತೆ ಮ್ಯಾಲ ಹೋಗೈತಿ. ನಾವು ಇಲ್ಲಿ ಏನ್ ಮಾಡ್ಬೇಕು, ಬೈ ಮಾಡಕ್ ಟ್ರೈ ಮಾಡ್ಬೇಕು, ಇಲ್ಲಿ ಸೆಲ್ ಮಾಡಕ್ ಟ್ರೈ ಮಾಡಬೇಕು. 70% ರೈಟ್ ಇರ್ತು, 30% ಟೈಮ್ ತಪ್ಪಿರ್ತು. ಬಟ್ ಎಸ್ ಎಲ್ ಓಕೆ ಟೇಕ್ ಕೇರ್ ಮಾಡ್ಕೋದು. ಬಟ್ ನಾವು 30% ಪ್ರೊಬಾಬಿಲಿಟಿ ಒಂದು ಇಲ್ಲಿ ನಾವು ಬೈ ಮಾಡಕ್ ಹೋದಂದ್ರೆ ಏನಾಕೈತಿ ಗೊತ್ತೇನ್ರಿ, 60 ಸಲ ಲಾಸ್ ಆಕತಿ, 30 ಸಲ ಪ್ರಾಫಿಟ್ ಆಕತಿ. ಆ 30 ಸಲ ಪ್ರಾಫಿಟ್ ಆಗಿದ್ದು ನಿಮ್ದು 60 ಸಲ ಲಾಸ್ ರಿಕವರ್ ಆಗುವಂಗಿತ್ತಂದ್ರೆ ಅಷ್ಟೇ ಬ್ರೇಕ್ಔಟ್ ಟ್ರೇಡ್ ಮಾಡಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡ್ರಿ. ಬಟ್ ನಾವು ಇದನ್ನ ಇಲ್ಲಿ ರಿವರ್ಸ್ ಹುಡ್ಕಾಕೋತಂದ್ರೆ 60 ಟೈಮ್ ರೈಟ್ ಇರ್ತು, ನಾವು 30% ರಾಂಗ್ ಇರ್ತು. ಆ 30% ನಾವು 60 ಟೈಮ್ ನಮ್ದು ರಿಸ್ಕ್ ರಿವಾರ್ಡ್ 1:1 ಇದ್ರೆ ರೇಟ್ ನಾವು ಆರಾಮ್ ಪ್ರಾಫಿಟ್ ಮಾಡ್ಕೋಬಹುದು. ಇದು ನಮ್ದು ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್ ಅಂತ ಯಾವ ತರ ಪ್ಲೇ ಮಾಡ್ಬೋದು. ಸಪೋಸ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಐತಿ, ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಐತಿ. ಪ್ರೈಸ್ ಈ ತರ ಬಂತು, ಇಲ್ಲೊಂದ್ಸಲ ರೆಸ್ಪೆಕ್ಟ್ ಮಾಡೈತಿ, ಮತ್ತೆ ಈ ತರ ಬಂದೈತಿ, ಮತ್ತೆ ಇಲ್ಲೊಂದ್ಸಲ ರೆಸ್ಪೆಕ್ಟ್ ಮಾಡೈತಿ, ಮತ್ತೆ ಈ ತರ ಬಂದೈತಿ. ಇಲ್ಲಿ ಬಂದು ಸಲ ಬ್ರೇಕ್ ಆಕೈತಿ, ಇಲ್ಲೊಂದು ಕ್ಯಾಂಡಲ್ ಆಕೈತಿ, ಒಂದು ಕ್ಯಾಂಡಲ್ ಆಗಿ ಮತ್ತೆ ಏನ್ ಮಾಡ್ತಿ, ಸ್ವಲ್ಪ ಪ್ರೈಸ್ ತಳಗ್ ಬರ್ತೈತಿ, ತಳಗ್ ಬಂದ ಮತ್ತೆ ಹಿಂಗ್ ಬ್ರೇಕ್ ಆಕೈತಿ. ಸೊ ಇದೇನೈತಲ್ರಿ ಕನ್ಫರ್ಮೇಶನ್ ಎಂಟ್ರಿ. ಇಲ್ಲಿ ಏನಪ್ಪಾ ಅಂದ್ರ ಒಂದು ಕನ್ಫರ್ಮೇಶನ್ ಎಂಟ್ರಿ. ಯಾಕಂದ್ರ ಗೋ ವಿತ್ ಅ ಟ್ರೆಂಡ್. ಎಲ್ಲಾರು ಹೆಂಗ್ ಮಾಡಿದ್ರೆ ನಾವು ಹಂಗ್ ಮಾಡಿದ್ರೆ ಮಾರ್ಕೆಟ್ನಾಗ ಸರ್ವೈವ್ ಆಗ್ತು. ಇಲ್ಲ ನಾನಾ ಬೇರೆ ಮಾರ್ಕೆಟ್ನಾಗ ಅವ್ರಕಿಂತ ಅಪೋಸ್ ಮಾಡ್ತಾನೆ ನಂತ ಹುಚ್ಚಾರು ಇಲ್ಲ ಅಂತ ತಗೋಬೇಕು. ಇಲ್ಲಿ ಏನೈತಿ, ಕನ್ಸಲ್ಟೇಟ್ ಆಗೈತಿ, ಒಂದು ಟಚ್ ಆಗೈತಿ, ಇಲ್ಲಿ ಪ್ರೈಸ್ 2 ಸಲ ಟಚ್ ಆಗೈತಿ, ರೆಸ್ಪೆಕ್ಟ್ ಮಾಡೈತಿ, 3ನೇ ಸಲ ಏನ್ ಮಾಡ್ತಿ, ಆಯ್ತಪ್ಪ 2 ಸಲ ರೆಸ್ಪೆಕ್ಟ್ ಮಾಡಿ ಈ ಸಲ ನಾನು ಬ್ರೇಕ್ ಮಾಡ್ತೀನಿ. ಸೊ ಇಲ್ಲಿ ಬ್ರೇಕ್ ಮಾಡ್ತೈತಿ. ಬ್ರೇಕ್ ಮಾಡಿದ ಕೂಡ ಏನಾಕೈತಿ, ಕೆಲವೊಂದಿಷ್ಟು ಜನ ಇರ್ತಾರೆ ಜಾಣರು, ಇಲ್ಲೇ ಬೈ ಮಾಡ್ತಾರೆ. ಅದ್ರಾಗ 2 ತರ, ಎಕ್ಸ್ಟ್ರೀಮ್ ನಾಲೆಜ್ ಇದ್ದವರು ಬೈ ಮಾಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಬ್ರೇಕ್ ಆಗತ್ತೆ. ಎಕ್ಸ್ಟ್ರೀಮ್ ನಾಲೆಜ್ ಇಲ್ದವರು ಬೈ ಮಾಡ್ತಾರೆ, 2 ತರ ಬೈ ಮಾಡ್ತಾರೆ. ಸೊ ಸಡನ್ಲಿ ಒಂದು ಸ್ವಲ್ಪ ಪ್ರೈಸ್ ಮೂವ್ ಆಗತ್ತೆ. ಆಮೇಲೆ ಏನಾಕತಿ, 2-3 ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಆಗಿ ಮತ್ತೆ ಪ್ರೀವಿಯಸ್ ರೆಸಿಸ್ಟೆನ್ಸ್ ಇರ್ತದಲ್ಲ ಸಪೋರ್ಟ್ ಮಾಡ್ತೈತೆ. ಫಸ್ಟ್ ಟೈಮ್ ಇದು ರೆಸಿಸ್ಟೆನ್ಸ್, ಆಮೇಲೆ ನೆಕ್ಸ್ಟ್ ಟೈಮ್ ಇದು ಸಪೋರ್ಟ್ ಆಗ್ಬಿಡ್ತಿ. ಇಲ್ಲಿ ಮತ್ತೆ ಸಪೋರ್ಟ್ ಹಾಕಿರುತ್ತೆ. ಇಲ್ಲಿ ಸಪೋರ್ಟ್ ತಂದು ಪ್ರೈಸ್ ಪ್ಯಾಟರ್ನ್ ಅಪ್ ಅಂಡ್ ಡೌನ್ ಮಾಡ್ಕೊತ ಇದನ್ನ ಬ್ರೇಕ್ ಆಗತ್ತೆ. ಇದನ್ನ ಬ್ರೇಕ್ ಆಯ್ತು ಅಂದ್ರೆ ನಿಮ್ಮಂತ ನಾರ್ಮಲ್ ಸಣ್ಣ ಪ್ಲೇಯರ್ಸ್ ಇಲ್ಲಿ ಎಂಟರ್ ಆಗ್ಬೇಕು. ನಾವು ಇಲ್ಲಿ ಎಂಟರ್ ಆಗೋದು, ಇಲ್ಲಿ ಸ್ಟಾಪ್ ಲಾಸ್ ಇಡೋದು, ಇಂಟ್ರಾಡೇ ಒಳಗಾಗಲಿ ಏನಾಗ್ಲಿ. ಸೊ ಏನಾಗುತ್ತೆ ಅಂದ್ರೆ ಇದು ಕನ್ಫರ್ಮೇಶನ್ ಎಂಟ್ರಿ ರೀ. ಇಲ್ಲಿಂದ ಏನೈತಲ್ಲ ಮೂವ್ಮೆಂಟ್ ಚಲೋ ಹೋಗ್ತೈತಿ. ಯಾಕಂದ್ರೆ ನಾ ಅಷ್ಟಲ್ಲ, ನಾನು ನೋಡ್ಕೊಂಡು ಈ ತರನ ಪ್ಯಾಟರ್ನ್ ನೋಡೋರು ಭಾಳ ಮಂದಿ ಇರ್ತಾರೆ, ಅವ್ರು ಇಲ್ಲಿ ಎಂಟ್ರಿ ಮಾಡ್ತಾರೆ. ಸೊ ಏನಾಕತಿ, ಎಲ್ಲರೂ ಕೂಡ್ಸಿ ಒಂದು ಪ್ರೆಷರ್ ಕ್ರಿಯೇಟ್ ಆದ ಕೂಡಲೇ ಪ್ರೈಸ್ ಮೂವ್ ಆಗುತ್ತೆ. ನಮ್ಮಂತ ಒಬ್ಬರಿಂದ ಇಬ್ಬರಿಂದ ಎಂದು ನಾವು ಮಾರ್ಕೆಟ್ ಮೂವ್ ಮಾಡಕ್ಕಾಗಿಲ್ಲ.
ಸೊ ಇಲ್ಲಿ ಬಹಳ ಜನ ಎಂಟ್ರಿ ಆದ ಕೂಡಲೇ ಪ್ರೈಸ್ ಮೂವ್ ಆಗ್ತೈತಿ. ಸೇಮ್ ಅದೇನಪ್ಪ ಕಾನ್ಸೆಪ್ಟ್ ಒಳಗಂದ್ರ ಪ್ರೈಸ್ ಇದು ರೆಸಿಸ್ಟೆನ್ಸ್ ಇದು ಸಪೋರ್ಟ್. ಏನೋ ಒಂದ್ 2-3 ದಿನ ಹಿಂಗ್ ಹಿಂಗ್ ಬೀಳ್ತೈತಿ ಪ್ರೈಸ್, ಮತ್ ಮ್ಯಾಲ ಹೋಗತಿ, ಮತ್ ಹಿಂಗ್ ಬೀಳ್ತೈತಿ, ಮತ್ ಮ್ಯಾಲ ಹೋಗತಿ, ಮತ್ ಹಿಂಗ್ ಬೀಳ್ತೈತಿ. ಇಲ್ಲಿ ಬಂದು ಹಿಂಗ್ ಬೀಳ್ತೈತಿ, ಬಿದ್ದು ಈ ತರ ಹಿಂಗ್ ಹೋತಪ್ಪ ಅಂದ್ರ ನಾವ್ ಎಂಟ್ರಿ ಇಲ್ಲಿ ಮಾಡೋದು. ಎನ್ ಟೈಪ್ ಅನ್ಬೋದು, ಇಲ್ಲ ರಿಟ್ರೇಸ್ಮೆಂಟ್ ಅನ್ಬೋದು, ಕನ್ಫರ್ಮೇಶನ್ ಎಂಟ್ರಿ ಅನ್ಬೋದು. ನಾವ್ ಇಲ್ಲಿ ಎಂಟ್ರಿ ಮಾಡಿದ್ವಿ ಅಂದ್ರೆ ಸ್ಟ್ರಾಂಗ್ಲಿ ಒಂದು ಮೂವ್ ಸಿಗ್ತೈತಿ. ಸೊ ಇದೇನೈತಲ್ಲ ಬ್ರೇಕ್ಔಟ್ನಾಗ ಹೆಂಗ್ ನಾವು ರೆಸಿಸ್ಟೆನ್ಸ್ ಸಪೋರ್ಟ್ ಅಂತ ಹೆಂಗ್ ಹುಷಾರಿರ್ಬೇಕು. ಒಂದ್ ನೆನಪಿಟ್ಕೋರಿ, 70% ಆಫ್ ದ ಟೈಮ್ ಬ್ರೇಕ್ಔಟ್ ವರ್ಕೌಟ್ ಆಗ್ತಾವ. ಸಾರಿ, 70% ಆಫ್ ದ ಟೈಮ್ ಬ್ರೇಕ್ಔಟ್ ಫೇಲ್ ಆಗ್ತಾವ. ಸಾರಿ, ಬ್ರೇಕ್ಔಟ್ ಫೇಲ್ ಆಗ್ತಾವ. ಯಾವಾಗ ಪ್ರೈಸ್ ನಿಯರ್ ಟು ರೆಸಿಸ್ಟೆನ್ಸ್ ಸಪೋರ್ಟ್ ಅಂತ ಬರ್ತಂದ್ರೆ ತಲೆಯಾದ ಮೊದಲು ಬ್ರೇಕ್ಔಟ್ ತೆಗೆದೋಗಿರಿ. ಪ್ರೈಸ್ ತೆಗೆದು ಎಲ್ಲ ನ್ಯೂಟ್ರಲ್ ಆಗಿ ವೇಟ್ ಮಾಡ್ರಿ, ವಾಚ್ ಮಾಡ್ರಿ ಏನಾಗ್ತೈತಿ. ರೆಸಿಸ್ಟೆನ್ಸ್ ಅಂತ ಬಂದ್ ಪ್ರೈಸ್ ಏನ್ ಮಾಡ್ತೈತಿ, ಅಲ್ಲಿ ಏನಾದ್ರು ಡೂಜಿ ಟೈಪ್ ಅಥವಾ ನ್ಯೂಟ್ರಲ್ ಟೈಪ್ ಆಫ್ ಕ್ಯಾಂಡಲ್ ಕ್ರಿಯೇಟ್ ಆಗತ್ತಾವ, ಇಲ್ಲ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗತ್ತಾವ ವಿತ್ ವ್ಯಾಲ್ಯೂಮ್ ಸಪೋರ್ಟ್ ಮಾಡತೈತಿ, ಫಾಲೋ ಅಪ್ ಐತಿ ಅಂದಾಗ ಮಾತ್ರ ಬ್ರೇಕ್ಔಟ್ ಯೂಸ್ ಮಾಡ್ರಿ. ಇಲ್ಲ ಅಂದ್ರೆ ಏನ್ ಮಾಡ್ರಿ, ಸಿಂಪಲ್ ಸಪೋರ್ಟ್ ಇದ್ದಾಗ ಬೈ ಮಾಡ್ರಿ, ರೆಸಿಸ್ಟೆನ್ಸ್ ಪ್ರೈಸ್ ಬಂದಾಗ ಸೆಲ್ ಮಾಡ್ರಿ. ಯಾಕಂದ್ರೆ 70 ಟೈಮ್ಸ್ ಆಫ್ ನೀವು ರೈಟ್ ಇರ್ತೀರಿ, 30% ರಾಂಗ್ ಇರ್ಬೋದು, ಸಡನ್ಲಿ ಬ್ರೇಕ್ ಆಗಿ ಹೋಗ್ಬೋದು. ಬಟ್ ಏನೈತಪ್ಪ ಅಂದ್ರೆ ಇವೊಂದು ನಿಮ್ದು ರಿಸ್ಕ್ ರಿವಾರ್ಡ್ ಒಂದ್ ಸ್ವಲ್ಪ ಸರಿ ಇರ್ಲಿಲ್ಲ ಅಂದ್ರೂ ಪ್ರಾಫಿಟ್ ಆಗ್ತೈತಿ. ಬಟ್ ನಿಮ್ 70 ಟೈಮ್ ನೀವು ಅಲ್ಲಿ ಬೈ ಮಾಡಿದ್ರಿ, 30% ರಿವರ್ಸ್ ಮಾಡಿದ್ರೆ ಅಂದ್ರೆ ಏನಾಕೈತಿ, ನಿಮ್ಗೆ ರಿಸ್ಕ್ ರಿವಾರ್ಡ್ ಭಾಳ ಸ್ಟ್ರಾಂಗ್ ಇರ್ಬೇಕು. ಇಲ್ಲಿ ಬ್ರೇಕ್ಔಟ್ ಆದ್ಮೇಲೆ ನಾವು ಲಾಂಗ್ ಟೈಮ್ ಹೋಲ್ಡ್ ಮಾಡ್ಬೇಕಾಗೈತಿ. ಭಾಳ ದಿನ ಭಾಳ ಹೊತ್ತು ಮೂವ್ಮೆಂಟ್, ಸಾರಿ ಲಾಂಗ್ ಟೈಮ್ ಎಲ್ಲ ಭಾಳ ಪಾಯಿಂಟ್ಸ್ ನಾವು ಕಲೆಕ್ಟ್ ಮಾಡ್ಬೇಕಾಗೈತಿ. ಸೊ ನಾವೇನಾದ್ರೂ ಕಲೆಕ್ಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಮ್ದು ಏನೋ ರಿಸ್ಕ್ ರಿವಾರ್ಡ್ ಎಲ್ಲ ಪ್ರಾಬ್ಲಮ್ ಆಗಿಸಿಂದ ಲಾಸ್ ಆಗೋ ಚಾನ್ಸಸ್ ಇರ್ತೈತಿ. ಇಷ್ಟ ಹಂಗಾಗಿ ಸೊ ಪ್ರೈಸ್ ಯಾವಾಗ ಇಲ್ಲಿ ರೆಸಿಸ್ಟೆನ್ಸ್ ಅಂತ ಬರುತ್ತೆ, ಸಡನ್ಲಿ ಬ್ರೇಕ್ ಆದ್ಮೇಲೆ ಎಂಟ್ರಿ ಮಾಡ್ಬೋದು. ಒಂದು ಜಸ್ಟ್ ಒಂದು ರಿಟ್ರೇಸ್ಮೆಂಟ್ ಆಗಿ ಕನ್ಫರ್ಮೇಶನ್ ನೋಡ್ಬೇಕು ಇಷ್ಟ. ಇದನ್ನು ನಾಳೆ ಬ್ರೇಕ್ ಆದ್ರೆ ಎಂಟ್ರಿ ಮಾಡ್ಬೋದ್ರಿ. ಅವತ್ತಿನ ಲಾ SL ಅನ್ನ, ಅವತ್ತಿನ ಲೋ ಅನ್ನ SL ಇಟ್ಕೋಬಹುದು. ಸೊ ಇದನ್ನ ಶಾರ್ಟ್ ಮಾಡೋಕೆ ವಿಚಾರ ಮಾಡೀನಿ. ಇದು ಇಂಟರ್ಡೇ ಇದೆಲ್ಲ ಬೈಗೆಲ್ಲ. ಇದು ಸೇಮ್ ಇಲ್ಲಿ ಹೈ, ಇದಕ್ಕಿಂತ ಇದು ಫಸ್ಟ್ ಹೈ, ಈ ಹೈಕ್ಕಿಂತ ಇದು ಲೋ, ಈ ಹೈಕ್ಕಿಂತ ಇದು ಲೋ. ಸೇಮ್ ಇದು ಹೈ, ಇದು ಲೋ, ಇದಕ್ಕಿಂತ ಇದು ಹೈ, ಇದು ಹೈ. ಲೋವರ್ ಹೈ ಕ್ರಿಯೇಟ್ ಹಾಕೋತ ಹೊಂಟಾವ, ಹೈಯರ್ ಲೋವರ್ ಕ್ರಿಯೇಟ್ ಹಾಕೋತ ಹೊಂಟಾವ. ಇದನ್ನ ಇದು ಹಾಕೊಂತಾವ. ಸೊ ಏನಾಗೈತಿ, ಒಂದು ಪ್ರೈಸ್ ಒಂದು ನ್ಯಾರೋ ರೇಂಜ್ ನಾಗೆ ಒಂದು ಸ್ಕ್ವೀಸ್ ಆಗತೈತಿ. ಅಲ್ಲಿಂದ ಬ್ರೇಕ್ ಆತಪ್ಪ ಅಂದ್ರೆ ಸಡನ್ಲಿ ಒಂದು ಸ್ಪ್ರಿಂಗ್ ತರ ಮೂವ್ ಸಿಗ್ತದೆ. ಇದೆಲ್ಲಿ ಬಿಡ್ರಿ, ಇದನ್ನ ವಾಚ್ ಲಿಸ್ಟ್ ಇಟ್ನಿ, ಇದು ನಾಳೆ ಟ್ರೇಡ್ಗೆಲ್ಲ. ಇದು ಇಲ್ಲಿಂದ ರಿವರ್ಸ್ ಆಗ್ತೈತಿ. ನಾ ಇದ್ರಾಗ ಆಲ್ರೆಡಿ ಒಂದಿಷ್ಟು ಒಂದು 50 100 ಇದ್ದಂಗೆ ಅದಕ್ಕೆ 400 ರೂಪಾಯಿ ಲಾಸ್ ಐತಿ. ನನಗೆ 100% ಇಲ್ಲಿಂದ ರಿವರ್ಸ್ ಆಗ್ತೈತಿ. ಬ್ರೇಕ್ ಆದ್ರೆ ಓಕೆ, ನಾಳೆ ಎಕ್ಸಿಟ್ ಆಗಿ ಏನಾರ ಮಾಡ್ತಾನೆ. ಈ ಬ್ರೇಕ್ ಆಗಲಿಲ್ಲ ಅಂದ್ರೆ ಇಲ್ಲಿ ಬಂದು ಇದು SL ಅಂದ್ರೆ ಇಲ್ಲಿ ತಕ್ಕ ವೆಯ್ಟ್ ಮಾಡ್ತಾನು, ನೋಡೋಣ ಎಷ್ಟು ಆಗ್ತೈತಿ. 30 ಇದಾವೆ, 100 ಅಲ್ಲ 30 ಕ್ವಾಂಟಿಟಿ ಇದೆ. ಎಸ್, ಇದು ಡೈರೆಕ್ಟ್ ಬ್ರೇಕ್ಔಟ್ಗೆ ಎಂಟ್ರಿ ಮಾಡ್ತಾನೆ ರೀ ನಾಳೆ ಆದ್ರೆ. ಇಲ್ಲ ಇದು ಬ್ರೇಕ್ಔಟ್ ಆಗೈತಿ, ಒಂದು ಕನ್ಫರ್ಮೇಶನ್ ಅಂದ್ರೆ ಈ ಬಂದು ಒಂದು ಸ್ವಲ್ಪ ಕೆಳಗೆ ಹೋಗಿ ಹಿಂಗೆ ಮೇಲೆ ಹೋಗ್ಬೇಕಲ್ಲ, 8 ತರ ಪ್ಯಾಟರ್ನ್ ಆಗುತ್ತಕ ವೆಯ್ಟ್ ಮಾಡ್ತಾನೆ. ಹೆಂಗಂದ್ರೆ ಇಲ್ಲಿ ಬರ್ತೈತಿ, ಹಿಂಗೆ ಹೋಗೈತಿ, ಹಿಂಗೆ ಬರ್ತೈತಿ, ಮತ್ತೆ ಹಿಂಗೆ ಬರ್ತೈತಿ, ನೀನು ಬೇಕಾಗಿ ಹೋಗ್ತೈತಿ. ನಾ ಏನು ಮಾಡ್ತೀನಿ ಅಂದ್ರೆ ಇಲ್ಲಿ ಬೈ ಮಾಡ್ತೀನಿ ಇದ್ರ ಮೇಲೆ, ಅಂದ್ರೆ 1525. ಇದು ಆಗಂಗಿಲ್ಲ ಬ್ರೇಕ್ಔಟ್, ಇನ್ನೂ 2-3 ದಿನ ವೆಯ್ಟ್ ಮಾಡ್ಬೇಕು, ಕನ್ಸಲ್ಟ್ ಆಗ್ತದ. ಇದು ಬ್ರೇಕ್ಔಟ್ ಆಗೈತಿ, ಕನ್ಫರ್ಮೇಶನ್ ಸ್ವಲ್ಪ ವೆಯ್ಟ್ ಮಾಡ್ಬೇಕು. ಇದು ಬ್ರೇಕ್ಔಟ್ ಆದ್ರೆ ಎಂಟ್ರಿ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಯಾಕಂದ್ರೆ ಅರ್ನಿಂಗ್ಸ್ ಚಲೋ ಅದಾವ್ರಿ. ಇದಿಲ್ಲ, ನೋಡ್ಬೇಕು ಏನೈತಿ. ಇದ್ರದ್ದು ಅರ್ನಿಂಗ್ಸ್ ಚಲೋ ಐತ್ರಿ, ಸೆಲ್ ಮಾಡಕ್ ಟ್ರೈ ಮಾಡ್ತೀನಿ ಇಂಟರ್ಡೇ ಒಳಗೆ. ಇದು ಒಂದು ಬ್ರೇಕ್ಔಟ್ ಆದ್ರೆ ಒಳ್ಳೇದು, ಯಾಕಂದ್ರೆ ಹಿಂದಿನ ಪ್ಯಾಟರ್ನ್ ನೋಡ್ರಿ. ಎಸ್, ಹಿಂದಿನ ಪ್ಯಾಟರ್ನ್ಸ್ ಕ್ಯಾಂಡಲ್ ಆಗೈತಿ, ಟ್ರಯಾಂಗಲ್ ಬ್ರೇಕ್ಔಟ್ ಆಗೈತಿ, ಸಡನ್ ಮೂವ್ ಆಗೈತಿ, ಮತ್ತೆ ಟ್ರಯಾಂಗಲ್ ಬ್ರೇಕ್ಔಟ್ ಸಡನ್ ಮೂವ್ ಆಗೈತಿ. ಸೊ ಏನಪ್ಪಾ ಅಂದ್ರೆ ಅದ್ರ ಮೇಲೆ ನಾವು ಇನ್ನೊಂದು ವೇಟ್ ಮಾಡಬೇಕು. ಈ ಟ್ರಯಾಂಗಲ್ ಬ್ರೇಕ್ಔಟ್ ಆದ್ರೆ ಒಂದು ಸಟನ್ ಮೂವ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಕತ್ತೆ ಇಷ್ಟ, ಒಂದು 20-25 ಪಾಯಿಂಟ್ ಮೂವ್ಮೆಂಟ್ ಆಗ್ಬೋದು. ಇದು ಮೂವ್ಮೆಂಟ್ ಆಗ್ಬೋದು, ಇದು ಬೆಸ್ಟ್ ಐತಿ. ಒಂದು ಸ್ಟ್ರಾಂಗ್ ಮೂವ್ ಆಗೈತಿ, ಡೌನ್ ಆಗೈತಿ, ಇಲ್ಲಿ ಕನ್ಸಾಲಿಡೇಟ್ ಆಗೈತಿ. ಆಲ್ಮೋಸ್ಟ್ 2 ವಾರ, ಒಂದು 15-20 ದಿನ ಐತಿ, ಇಲ್ಲೇ ಐತಿ. ಸೊ ಇಲ್ಲೇನಾದ್ರೂ ಬ್ರೇಕ್ ಆದ್ರೆ ಅದಾಯ್ತಾನೆ, ಒಂದು 2-3 ಸಲ ಕನ್ಸಾಲಿಡೇಟ್ ಆದ ಕೂಡಲೇ ಆ ಸಪೋರ್ಟ್ ಏನಪ್ಪಾ ಅಂದ್ರೆ ಇನ್ನೊಂದು ಹೇಳ್ಬೇಕಾಗಿತ್ತು ಮತ್ತೆ ನಿಮ್ಗೆ, ಒಂದು ಬಾಲ್ ಮೆಥಡ್ ಇದು. ಏನಂದ್ರೆ ಯಾವಾಗ ಪ್ರೈಸ್ ಈಗ ಹೋಗಿ ಹಿಟ್ ಮಾಡ್ತೈತೆ ಹಿಂಗೆ ರೆಸಿಸ್ಟೆನ್ಸ್ ಸಪೋರ್ಟ್, ಯಾವಾಗ ಅವಾಗ ವೀಕ್ ಹಾಕೋತ ಹೋಗ್ತಿರೋದು. ಈಗ ನಾನ್ ಹೆಂಗ್ ನೋಡಕತ್ತಂದ್ರ, ಈಗ ನೋಡ್ರಿ ನಾವು ನೋಡಕತ್ತಿದ್ ಈ ತರ ಪ್ಯಾಟರ್ನ್ಸ್ ಅಲ್ಲ,
ಈ ತರ ಒಂದ್ ಸೆಕೆಂಡ್ ಚೆಂದ ತೆಗಿತಾನು. ಇದು ರೆಸಿಸ್ಟೆನ್ಸ್, ಇದು ಸಪೋರ್ಟ್, ಹಿಂಗ್ ನೋಡಕತ್ತ ನಾವು. ಇಲ್ಲಿಂದ ಬಂದ ಪ್ರೈಸ್ ಒಂದ್ಸಲ ಹಿಟ್ ಆಗೈತೆ, ಮತ್ತೆ ಇಲ್ಲಿ ಒಂದು ಬೌನ್ಸ್ ಆಗತ್ತೆ, ಮತ್ತೆ ಇಲ್ಲಿ ಬಂದು ಇದಕ್ಕೆ ಹಿಟ್ ಆಗೈತೆ, ಮತ್ತೆ ಇಲ್ಲಿ ಬೌನ್ಸ್, ಇಲ್ಲಿ ಬಂದು ಹಿಟ್ ಆಗತ್ತೆ, ಇಲ್ಲಿ ಬೌನ್ಸ್ ಆಗತ್ತೆ, ಇಲ್ಲಿ ಬಂದು ಪ್ರತಿ ಸಲನು ಇದು ವೀಕ್ ಹಾಕೋತ್ ಹೊಂಟೈತಿ, ಇದು ವೀಕ್ ಹಾಕೋತ್ ಹೊಂಟೈತಿ. ಇದ್ರಾಗ ಯಾರು ಸ್ಟ್ರಾಂಗ್ ಇರ್ತಾರಲ್ಲ ಅವ್ರ ಮ್ಯಾಲ ಓದ್ತಾರ, ಬಂದ್ ಬಡ್ದು ಹೊಂಟೈತೆ ಪ್ರೈಸ್. ಇಲ್ಲಿ ಬಡ್ದಾಗ ಇದು ವೀಕ್ ಆಯ್ತು ಅಂದ್ರೆ, ಇದು ಬ್ರೇಕ್ ಆಯ್ತು ಅಂದ್ರೆ ಮೂವ್ಮೆಂಟ್ ಆಗ್ತೈತಿ. ಏನಂದ್ರ ಪ್ರೈಸ್ ಒಂದ್ ಲೆವೆಲ್ ಬಂದ್ ಟಚ್ ಆಗಿ ಭಾಳ ಸಲ ಎಷ್ಟು ಸಲ ಬಂದ್ ಟಚ್ ಆಗೋಕತ್ಲ ಅಷ್ಟು ಸಲ ವೀಕ್ ಆಗೋತ್ ಹೋಗೋದು. ಸೊ ಅಂದ್ರೆ ಏನಂದ್ರ ಒಂದು ಏನೋ ಒಂದು ಗಾಡ್ ಐತೆ ಏನೋ ತಿಳ್ಕೊರಿ. ನೀವು ಒಂದ್ಸಲ ಬಡ್ದಾಗ ಏನೋ ಹಂಗಿಲ್ಲ, 2 ಸಲ ಬಡ್ದಾಗ ಏನಿಲ್ಲ, ಒಂದು 3-4 ಸಲ ಅಲ್ಲಿ ಒಂದ ಪಾಯಿಂಟ್ ಪ್ರೈಸ್ ಬಂದ್ ಬಡ್ಯಾಕೈತೆ ಅಂದ್ರೆ ಅದು ವೀಕ್ ಆಕೈತಿ, ಅಲ್ಲಿ ಹೊಡೆದ್ ಹೋಗ್ತೈತಿ. ಸೇಮ್ ಕಾನ್ಸೆಪ್ಟ್ ಅದ. ಪ್ರೈಸ್ ಒಂದ ಪಾಯಿಂಟ್ ಬಂದ್ ಗುದ್ದಾಕೈತಪ್ಪ ಅಂದ್ರೆ ಬ್ರೇಕ್ ಆಕೈತಿ. ಬ್ರೇಕ್ ಆದ ಕೂಡಲೇ ಮೂವ್ಮೆಂಟ್ ಫಾಸ್ಟ್ ಆಕೈತಿ. ಯಾಕಂದ್ರೆ ಇಲ್ಲೇನು ಇವ್ರು ಹೋಲ್ಡ್ ಮಾಡಿರ್ತಾರಲ್ಲ, ಇವರೆಲ್ಲರೂ ಎಕ್ಸಿಟ್ ಆಗ್ಬಿಡ್ತಾರೆ. ಸೆಲ್ ಮಾಡಿರ್ತಾರೆ ಗೊತ್ತಾ, ಇವ್ರು ಮ್ಯಾಲ ಹೋಗಕ್ ಬಿಡಾಜಿರ್ದಂಗಿಲ್ಲ, ಬಟ್ ಹಿಡಿದಿರ್ತಿರ್ತಾರ. ಅವ್ರ ಏನಕ್ಕಾರ ಒಂದ್ ಏಟಿಗೆ ಸೋತ್ ಬಿಡ್ತಾರ. ಅವ್ರು ಬಯರ್ಸ್ ಸ್ಟ್ರಾಂಗ್ ಆಕಾರ ಸಡನ್ಲಿ ಮೂವ್ಮೆಂಟ್ ಆಗ್ತದೆ. ಇವು ಸಣ್ಣ ಸಣ್ಣ ಇಷ್ಟ ಪಾಯಿಂಟ್ಸ್ ಅದಾವು, ಬಟ್ ಇವು ನಾವು ಡಿಸಿಷನ್ ತೊಗೊಳೋ ಮುಂದೆ ಭಾಳ ಹೆಲ್ಪ್ ಆಗ್ತಾವ. ಯಾಕಂದ್ರೆ ರ್ಯಾಂಡಮ್ಲಿ ನಾವು ಡಿಸಿಷನ್ ತೊಗೊಂಡ್ರೆ ಒಂದಿನ ಕರೆಕ್ಟ್ ಆಗಿರ್ಬೋದು, ಒಂದಿನ ಮೂವ್ಮೆಂಟ್ ಹಾಕಿರೋ ಪ್ರೈಸ್ ಸಡನ್ಲಿ ಒಂದು 2-3 ಸಾವಿರ ಪ್ರಾಫಿಟ್ ತೋರಿಸ್ಬೋದು, ಎಕ್ಸಿಟ್ ಆಗ್ಬೋದು. ಬಟ್ ಎವ್ರಿ ಡೇ ಲಕ್ ಇರಕ್ಕಾಗಿಲ್ಲ. ಲಕ್ ಅನ್ನೋದು ಇಲ್ಲ ಇದ್ರಾಗ. ಲಕ್ ಅನ್ನೋದು ಕ್ಲಿಯರ್ಲಿ ಡಿಸಿಪ್ಲಿನು, ಡಿಸಿಷನ್ ಚಲೋ ತಂದು ಡಿಸಿಷನ್ ತೊಗೊಳ್ಳೋದು, ಪ್ಯಾಟರ್ನ್ಸ್ ಐಡೆಂಟಿಫೈ ಮಾಡ್ಕೊಳ್ಳೋದು, ರಿಪೀಟೆಡ್ ಪ್ಯಾಟರ್ನ್ಸ್ ಐಡೆಂಟಿಫೈ ಮಾಡಿ ಟ್ರೇಡ್ ತೊಗೊಳ್ಳೋದು. ನೀವು ಒಂದಿನ ಏನಾದರೂ ಇಲ್ಲಿ ಸಡನ್ಲಿ ಬ್ರೇಕ್ಔಟ್ ಆದ್ಮೇಲೆ ಬೈ ಮಾಡಿದ್ರೆ ನಿಮ್ಗೆ ಲಕ್ ಅನ್ನೋದು ಸಡನ್ಲಿ ಬೈ ಆಯ್ತು. 2ನೇ ಸಲನೂ ಅದ್ರ ಲಕ್ ಅನ್ನೋದು, 3ನೇ ಸಲ 100% ಆಗಿಲ್ಲ ಬ್ರೇಕ್ಔಟ್, ಏನಾಕತಿ ವಾಪಸ್ ರಿವರ್ಸ್ ಆಕತಿ. ಏನಾಕತಿ 2-3 ದಿನ ಪ್ರಾಫಿಟ್ ಆಗಿದೆ, ಒಂದು ಟ್ರೇಡ್ನಾಗ ಲಾಸ್ ಮಾಡ್ಕೊಂಡು ಹೋಗ್ಕೊಂಡು. ಇದು ಬ್ರೇಕ್ ಆಗೈತಿ, ಇದು ರಿಟ್ರೆಸ್ಟ್ ಆಗೈತಿ, ಇದು ಮೇಲೆ ಎಂಟ್ರಿ ಮಾಡ್ಕೋಬಹುದು. ಹಾ, ಇದು ನೋಡ್ರಿ, ಇದ್ರ ಮೇಲೆ ಪ್ರೈಸ್ ಮೇಲೆ ಹೋದ್ರೆ ಡೆಫಿನೆಟ್ಲಿ ಬೈ ಮಾಡೋದು. ಯಾಕಂದ್ರೆ ಒಂದು ಸ್ಮಾಲ್ ರಿಟ್ರೆಸ್ಮೆಂಟ್ ಆಗೈತಿ ಇಲ್ಲಿ ರೆಸಿಸ್ಟೆನ್ಸ್ ಅಂತ ಹೋಗಿ, ಫಸ್ಟ್ ರೆಸಿಸ್ಟೆನ್ಸ್ ಹೋಗಿ ಸಪೋರ್ಟ್ ಆಕ್ಟ್ ಆಗೋದು. ಈ ಸಪೋರ್ಟ್ ಆಗೈತೆ ಪ್ರೈಸ್, ಸಪೋರ್ಟ್ ಆಗಿದ್ದಾಗ ನಾವು ಬೈ ಮಾಡಬೇಕು, ಬೈ ಮಾಡ್ಬೋದು ಇಲ್ಲಿ. ಇದು ಇಂಟ್ರಾಡೇ ಮಾಡಕ್ಕೆ ಸ್ವಿಂಗ್ ಮಾಡಕ್ಕಲ್ಲ. ಇದು ಟೈಮ್ ಸುತ್ತತ್ರಿ, ಮೇಲೆ ಹೋಗ್ಬೇಕಂದ್ರೆ 2-3 ದಿನ ಟೈಮ್ ಬೇಕು, ಅಲ್ಲಿ ಕನ್ಸಲ್ಟೇಟ್ ಆಗಿ ಬ್ರೇಕ್ ಆಗ್ತದೆ. ಇದು ರಾಂಗ್, ರ್ಯಾಂಡಮ್ಲಿ ಏನಾಗೈತಿ ಅದ, ಇದು ಏನಲ್ಲ ಜುವಾರಿ, ಅದಕ್ಕೆ ಇಟ್ಟನು ಗೊತ್ತಿಲ್ಲ ನಾನು. ಸೊ ಏನೈತಪ್ಪ ಅಂದ್ರೆ ಇಷ್ಟು ಸ್ಟಾಕ್ ಅದಾವ. ಈ ಸ್ಟಾಕ್ನಾಗ ಒಂದು 2-3 ಯಾಕೆ ಜಾಸ್ತಿನೇ ಸಿಗ್ತಾರ. ನಾ ಹೇಳ್ತೇನೆ ಬೇಕಾದ್ರೆ ನಿಮ್ಗೆ ನಾಳೆ ಡೆಫಿನೆಟ್ಲಿ, ನಾಳೆ ಏನಾದ್ರು ದೊಡ್ಡದು ಏನಾದ್ರು ಶಾಕಿಂಗ್ ನ್ಯೂಸ್ ಬರ್ಲಾರ್ದ ನಾರ್ಮಲ್ 3-4 ದಿನ ತರ ಟ್ರೆಂಡ್ ಇತ್ತಲ್ಲ ಹಂಗಿದ್ದು, ಮಾರ್ಕೆಟ್ ಏನಾದ್ರು ಫಸ್ಟಿಗೆ ಓಪನ್ ಆಗಿ ಗ್ಯಾಪ್ ಅಪ್ ಆಗ್ಲಾರ್ದು ಓಪನ್ ಆಗಿ ಅಲ್ಲೇ ಓಪನ್ ಆಗಿ ಮೂವ್ಮೆಂಟ್ ಆಗಕ್ ಹೈತಂದ್ರ ಏನಾಕೈತಿ ಗೊತ್ತೇನ್ರಿ, ಆರಾಮ್ ಇದ್ರಾಗ ನೀವು ನಾಳೆ ಇದನ್ನ ನಾನು ರಿವ್ಯೂ ಮಾಡಿ ತೋರಿಸ್ತೀನಿ. ಇಲ್ಲ ಅಂದ್ರೆ ಒಂದು 3-4 ಸ್ಟಾಕ್ ಮಿನಿಮಮ್ 5-10% ಓಡ್ತಾರೆ. 3-4 ಒಂದು 20ರಾಗ 3-4 ಸ್ಟಾಕ್ 20-25%, 5-10% ಓಡ್ತಾರೆ. ಉಳಿದು 2-3% ಹೋಗ್ತಾವ. ಇಲ್ಲ ನಂಗಿಲ್ಲ. ಇಲ್ಲಿ ನೋಡ್ರಿ, ಈಗ ನೋಡ, ಹಾ ಈ ತರ 5-6-7-8-9% ಒಂದು 3-4 ಸ್ಟಾಕರ್ ಹೋಗ್ತಾರೆ. 3-4 ಸ್ಟಾಕ್. ಮತ್ತೆಲ್ಲರ ಮಾರ್ಕೆಟ್ ನಾಳೆ ಒಂದು ಬುಲಿಶ್ ವ್ಯೂನ್ ಆಗಿತ್ತು ಅಂದ್ರೆ ಇಲ್ಲ ಅಂದ್ರೆ 7-10 ಹೋಗ್ತಾರೆ. ಯಾಕಂದ್ರೆ ಇವೆಲ್ಲ ಯಾಕಂದ್ರೆ ಒಂದು 2-2.5 ಸಾವಿರ ಸ್ಟಾಕ್ ಒಂದು ಹುಡುಕಿ ಫಿಲ್ಟರ್ ಮಾಡಿ ಬ್ರೇಕ್ಔಟ್ ಬಂದಿದ್ದು ಪಾಯಿಂಟ್ ಮಾಡೋದು. ಓನ್ಲಿ ಬ್ರೇಕ್ಔಟ್ ಅಷ್ಟು ನೋಡಿಲ್ರಿ, ಅರ್ನಿಂಗ್ಸ್ ನೋಡಿತ್ತು. ರೀಸೆಂಟ್ಲಿ ಅರ್ನಿಂಗ್ಸ್ ಯಾವಾಗ ರಿಲೀಸ್ ಆಗೈತಿ, ರಿಸಲ್ಟ್ ಏನ್ ಐತೆ, ರಿಸಲ್ಟ್ ಪಾಸಿಟಿವ್ ಇದ್ದದಾವ. ಅರ್ನಿಂಗ್ಸ್ ಆಲ್ರೆಡಿ ಲಾಸ್ಟ್ ಕ್ವಾರ್ಟರ್ ಮತ್ತು ಲಾಸ್ಟ್ ಇಯರ್ಕಿಂತ ಪಾಸಿಟಿವ್ ಅದಾವ. ಅವೆಲ್ಲ ಕನ್ಸಿಡರ್ ಮಾಡಿ ಇದನ್ನ ಸೆಲೆಕ್ಟ್ ಮಾಡಿ. ಸೊ ಹಂಗತ್ರ ನಾ ಯಾರಿಗೂ ಇದು ಸಜೆಸ್ಟ್ ಮಾಡಂಗಿಲ್ಲ. ಇದ್ರಾಗ ನೋಡಿ ನಾಳೆ ಅದ್ರ ಬೈ ನಿಮ್ ಇಷ್ಟ, ಬೈ ಮಾಡ್ಬೋದು, ಬೈ ಮಾಡಿಲ್ಲ, ನಾ ಯಾರಿಗೂ ಇದನ್ನ ಹೇಳಂಗಿಲ್ಲ. ಬಸ್ ನಂದು ಶಾರ್ಟ್, ಇದು ನಾನು ವಾಚ್ ಲಿಸ್ಟ್ ಇದು, ಇದ್ರೊಳಗೆ ನಾನು ಫಿಲ್ಟರ್ ಮಾಡೀನಿ. ಇದ್ರಾಗ ಫಿಲ್ಟರ್ ಮಾಡಿ ನಾ ಟ್ರೇಡ್ ತಗೋತಾನೆ. ಸೊ ನಾ ಹೆಂಗ್ ತಗೋತಾನೆ, ನಾ ಈಗ ನಿಮ್ಗೆ ಕ್ಲಿಯರ್ ಆಗಿ ಹೇಳಿನಿ, ಇದ್ರ ಪ್ರಕಾರ ನಾ ಟ್ರೇಡ್ ತಗೋತಾನೆ. ಸೊ ಇದ್ರಾಗ ಇನ್ನೊಂದು ಹೇಳ್ಬೇಕು, 100% ಎಲ್ಲ ಇದ್ರಾಗ ಹಾಕಿಟ್ಟು ಪ್ರಾಫಿಟ್ ಹಾಕೋತಿಲ್ಲ. ನಾ ಎಲ್ಲೋ ಬೈ ಮಾಡಿದ ಒಂದು ಯಾವ್ದೋ ಸ್ಟಾಕ್ ಬೈ ಮಾಡ್ತಾನೋ ಅದು ಸ್ಟಾಕ್ ತಳಗೋಗಿ ನಂಗೆ ಲಾಸು ಆಗ್ಬೋದು. ಬಟ್ ಏನಪ್ಪಾ ಅಂದ್ರೆ ನನ್ನ ರೂಲ್ಸ್ ಪ್ರಕಾರ ವೀಕ್ಲಿ ಡೈಲಿ ವಾಚ್ ಲಿಸ್ಟ್ ಮಾಡೋದು ಐತಿ. ನಾ ಈ ವೀಕ್ ವಾಚ್ ಲಿಸ್ಟ್ ಮಾಡೀನಿ. ಇದ್ರೊಳಗೆ ಸ್ವಲ್ಪ ಸಾಕಷ್ಟು ಚಲೋ ಸ್ಟಾಕ್ ಸಿಗ್ತಾವ. ಸೊ ನಾಳೆ ಇದ್ರಾಗ ಟ್ರೇಡ್ ಮಾಡ್ತಾನೆ. ನಾಳೆ ಇದ್ರೊಳಗೆ ಬಿಟ್ಟ ಯಾವ್ದು ಟ್ರೇಡ್ ನಾನು ಇದ್ರಾಗ ಕೈ ಹಾಕಂಗಿಲ್ಲ. ಇದ್ರಾಗ ಹುಡುಕ್ತಾನೆ, ಇದ್ರಾಗ ಬೈ ಮಾಡ್ತಾನೆ. ನಾಡದ್ದು ಏನ್ ಮಾಡ್ತಾನೆ ಅಂದ್ರೆ ನಾಳೆ ಒಳಗೆ ಏನಾದ್ರು ಬ್ರೇಕ್ಔಟ್ ಸಿಗಾಕೈತದ ಅಂದ್ರೆ ಇದ್ರೊಳಗೆ ಏನಾರ ಸೈಡ್ ಒಳಗೆ ಕನ್ಸಲ್ಟೇಟ್ ಬ್ರೇಕ್ ಡೌನ್ ಆಗಿದೆ ಆ ಸ್ಟಾಕ್ ತೆಗೆದ ಇನ್ನೊಂದು ಸ್ಟಾಕ್ ಹೊಸ ಮಾಡ್ತಾನೆ. ಬಟ್ ಒಂದ್ ವಾರ ತಕ ಇದನ್ನ ವಾಚ್ ಲಿಸ್ಟ್ ಮೇಂಟೈನ್ ಮಾಡ್ತಾನೆ. ಯಾಕಂದ್ರೆ ಡೈಲಿ ವಾಚ್ ಲಿಸ್ಟ್ ಮಾಡೋದ್ರಿಂದ ನನಗೆ ಯಾಕೋ ಅದು ಚೆಕ್ ಮಾಡಕ್ ಭಾಳ ಡಿಸ್ಟರ್ಬೆನ್ಸ್ ಅದ. ಯಾಕಂದ್ರೆ ಮೊನ್ನೆ ಏನಾಯ್ತಪ್ಪ ಅಂದ್ರೆ 22ನೇ ತಾರೀಕು ಆಗಸ್ಟ್ ನಾ ಒಂದು ವಾಚ್ ಲಿಸ್ಟ್ ಮಾಡಿ ಇಟ್ಟಿದ್ನಿ ಅವತ್ತಿಂದ. ಇದ್ರಾಗ 7 ಸ್ಟಾಕ್ ಅದ, 10 ಸ್ಟಾಕ್ ಅದ ತಿಳ್ಕೊಳ್ಳೋಣ. ಬಟ್ 20 ಇದ್ರಾಗ ಏನಾಯ್ತಂದ್ರೆ ಅವತ್ತ ನಂಗೆ ಸಡನ್ಲಿ ಚಲೋ ಮೂಮೆಂಟ್ ಸಿಕ್ಕು. 12-13 ಸ್ಟಾಕ್, 13% ಒಂದು 19% ಹೋಗಿದ್ದು ಸ್ಟಾಕ್ ಇದ್ದು. ಸೊ ಇದು 3-4 ದಿನದ ಹಿಂದೆ ನನಗೇನು ಅನಿಸ್ತು, ನಮ್ಮ ವಾಚ್ ಲಿಸ್ಟ್ ಮಾಡಿಟ್ಟಿದ್ದು 21ಕ್ಕೆ, ಬಟ್ 20 ಸ್ಟಾಕ್ನಾಗ ಬೆಸ್ಟ್ ಮೂಮೆಂಟ್ ಅದು ನೋಡಕ್ ಆಗ್ಲಿಲ್ಲ ನನಗೆ. ಸೊ ಏನ್ ಮಾಡೀನಂದ್ರೆ
ಈಗ ಏನ್ ಮಾಡ್ತಾನೆ, ಒಂದು ವಾರದ್ದೆಲ್ಲ ಒಂದ ವಾಚ್ ಲಿಸ್ಟ್ ನಾಗ ಇರ್ತಾನೆ. ಸೊ ಏನಾಗತ್ತೆ ಅಂದ್ರೆ ಸಪೋಸ್ ಇವತ್ತಿಲ್ಲಿ ಏನಾದ್ರು ಬೇಕಾಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಬ್ರೇಕ್ ಆತಂದ್ರೆ ನನಗೆ ಇಲ್ಲಿ ಸಿಕ್ ಬಿಡೋದು ಪಟ್ನ. ಸೊ ನಾ ಎಂಟ್ರಿ ಮಾಡ್ಕೋಬಹುದು. ಸೊ ಅದ್ರ ಸಂಬಂಧ ಈ ಡೈಲಿ ವಾಚ್ ಲಿಸ್ಟ್ ಮಾಡೋ ಬದ್ಲಿ ಒಂದು ವೀಕ್ಲಿ ವಾಚ್ ಲಿಸ್ಟ್ ಮಾಡಾಕತ್ತ. ಇದು ಆಗಸ್ಟ್ 5th ಅಲ್ಲ, 4th ವೀಕ್ ಮಾಡ್ಬಿಟ್ಟು 5th ವೀಕ್ ಮಾಡೀನಿ ನಾನು. ಆಗಸ್ಟ್ ಸಾರಿ, ಇದು 4th ವೀಕ್ ಆಗಬೇಕು, 5th ವೀಕ್ ಆಗೈತಿ, ಲಾಸ್ಟ್ ವಾರ ಅಲ್ಲ. ಸೊ ಲಾಸ್ಟ್ ವಾರದ ವಾಚ್ ಲಿಸ್ಟ್ ಇದ್ರೊಳಗೆ ಯಾವ್ಯಾವ ಸ್ಟಾಕ್ ಮೂವ್ಮೆಂಟ್ ಆಗ್ತಾವಲ್ಲ ಅವು ನಾಳೆ ನಾನು ಅದ್ರಾಗ ಎಂಟ್ರಿ ಕೊಡ್ತೀನಿ ಅಷ್ಟೇ. ಸೊ ಇನ್ನೊಂದು ಏನಪ್ಪಾ ಅಂದ್ರೆ ನಾನು ಒಂದೆರಡು 3 ಮ್ಯೂಚುವಲ್ ಫಂಡ್ ತಗೊಂಡನು, SIP ಮಾಡೀನಿ ಅದಕ್ಕಿಂತ ಮುಂಚೆ. ಬಟ್ ಅವು 30, 40, 50% ತರ ರಿಟರ್ನ್ಸ್ ಅದಾವ. ಸೊ ಏನಪ್ಪಾ ಅಂದ್ರೆ ನನಗೂ ಒಂದು ಮ್ಯೂಚುವಲ್ ಫಂಡ್ ಬೈ ಮಾಡೋಕ್ಕಿಂತ ಮುಂಚೆ ನಾನು ಅಷ್ಟೆಲ್ಲ ನೋಡ್ತಿದ್ದಿಲ್ಲ. ಏನೋ ಒಂದು ಲಾಸ್ಟ್ ಇಯರ್ಲಿ ಪರ್ಫಾರ್ಮೆನ್ಸ್ ನೋಡ್ತಿದ್ದೆ, ಬೈ ಮಾಡ್ತಿದ್ದೆ. ಬಟ್ ರ್ಯಾಂಡಮ್ಲಿ ಬೈ ಮಾಡಿದ್ರು ನಾನು 1 ವರ್ಷ 2 ವರ್ಷ ಆಯ್ತು ಈಗ ಬೈ ಮಾಡಿ. ಬಟ್ ಅದು ಮಾರ್ಕೆಟ್ ಅಪ್ ಸೈಡ್ ಐತೆ ನನಗೆ ರಿಟರ್ನ್ ಚಲೋ ಸಿಗುತ್ತೆ 30-38%. ಬಟ್ ನಾವು ಒಂದ್ಸಲ ಮ್ಯೂಚುವಲ್ ಫಂಡ್ ಬಗ್ಗೆ ನೀನು 1-2-3 ದಿನ ಕುತ್ಕೊಂಡು ಸೂಟಿ ಐತಲ್ಲ, ಯೂಟ್ಯೂಬ್ನ ವಿಡಿಯೋ ನೋಡಿದೆ, ಒಂದು ಸ್ವಲ್ಪ ಬ್ಲಾಗ್ಸ್ ನೋಡಿನಿ. ಅದ್ರೊಳಗೆ ಮ್ಯೂಚುವಲ್ ಫಂಡ್ ಹೆಂಗ್ ಸೆಲೆಕ್ಟ್ ಮಾಡಬೇಕು, ಮ್ಯೂಚುವಲ್ ಫಂಡ್ ಹೆಂಗ್ ವರ್ಕೌಟ್ ಆಕತಿ, ಮತ್ತು ಮ್ಯೂಚುವಲ್ ಫಂಡ್ ನಾವು ಇನ್ವೆಸ್ಟ್ ಮಾಡಕತ್ತಂದ್ರೆ ಯಾವ್ದು ಒಂದು ಏಮ್ ಇಟ್ಕೊಂಡು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಬೇಕು, ಮ್ಯೂಚುವಲ್ ಫಂಡ್ನಾಗ ಇನ್ವೆಸ್ಟ್ ಮಾಡೋದು ಸರಿನಾ ಇಲ್ಲ ತಪ್ಪ, ಅದಕ್ಕಿಂತ ಬೆಟರ್ ಆಪ್ಷನ್ ಏನದಾವ, ಮ್ಯೂಚುವಲ್ ಫಂಡ್ ಸಹಿ ಅಂತಾರ, ಮ್ಯೂಚುವಲ್ ಫಂಡ್ ಆಕ್ಚುಲಿ ಸಹಿ ಐತೆನಾ ಇಲ್ಲ, ಅದ್ರಾಗ ಯಾಕೆ ಇನ್ವೆಸ್ಟ್ ಮಾಡಬೇಕು, ಏನ್ ಕಾನ್ಸೆಪ್ಟ್ನಾಗ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ನಾವು ನಾಳೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ನನಗೆ ಅದನ್ನ ಅಷ್ಟೆಲ್ಲ ಓದಿದ್ಮೇಲೆ ನನಗೊಂದು ತಿಳಿತು, ಮ್ಯೂಚುವಲ್ ಫಂಡ್ನಾಗ ಹಾಕ್ಬೋದು, ಬಟ್ ಮ್ಯೂಚುವಲ್ ಫಂಡ್ ಸಹಿ ಐತಲ್ಲ ಅದಕ್ಕಿಂತ ಚಲೋ ರಿಟರ್ನ್ ಅದಾವ, ಸೇಫ್ಟಿ ಅದಾವ, ಅದನ್ನ ಹೇಳ್ಕೊಡ್ತೀನಿ. ಯಾಕಂದ್ರೆ ಇನ್ನೊಂದು ಬರ್ತೈತಿ ಮ್ಯೂಚುವಲ್ ಫಂಡ್ ಜೊತೆ ETF ಅಂತ ಬರ್ತೈತಿ, ಅದ್ರೊಳಗೆ ನಾವು ಹೆಂಗ್ ಇನ್ವೆಸ್ಟ್ ಮಾಡ್ಬೋದು. ಯಾಕಂದ್ರೆ ಮ್ಯೂಚುವಲ್ ಫಂಡ್ನಾಗ ಯಾಕೆ ಹೋಗ್ಕಪ್ಪ ಅಂದ್ರೆ ನಾವು ಸ್ವಲ್ಪ 2 ನಿಮಿಷ ಲಾಂಗ್ ಆಗುತ್ತೆ ವಿಡಿಯೋ, ಪ್ರಾಬ್ಲಮ್ ಇಲ್ಲ. ಮ್ಯೂಚುವಲ್ ಫಂಡ್ನಾಗ ಯಾಕೆ ಹೋಗ್ತು ಅಂದ್ರೆ ನಮಗೆ ಪರ್ಟಿಕ್ಯುಲರ್ ಸ್ಟಾಕ್ ಬೈ ಮಾಡಕ್ ಆಗಂಗಿಲ್ಲ. ಕನ್ಸಾಲಿಡೇಟ್ ಆಗಿ ಒಂದು ಒಳ್ಳೆ ಸ್ಟಾಕ್ ನಾವು ಬೈ ಮಾಡೋದು ಆಗಲಿಲ್ಲ ಅಂದ್ರೂ, ಅಮೌಂಟ್ ಕಮ್ಮಿ ಇದ್ರು ಆ ಸ್ಟಾಕ್ ನಾಗ ಇನ್ವೆಸ್ಟ್ ಮಾಡಿದ್ವಿ ನಾ ಇದನ್ ಮೇಲೆ ಮ್ಯೂಚುವಲ್ ಫಂಡ್ ಮೇಲೆ ನಾವು ಇನ್ವೆಸ್ಟ್ ಮಾಡ್ಬೋದು ನಾವು ಹೋಗ್ತೀವಿ. ಬಟ್ ಏನೈತೆ ಅಂದ್ರೆ ಇಲ್ಲೇನಾಗ್ತೈತಿ, ನಮ್ಗೆ ರಿಟರ್ನ್ಸ್ ಓಕೆ, ಲಾಸ್ ಅಂತೂ ಇದಿಲ್ಲ, ಬಟ್ ರಿಟರ್ನ್ಸ್ ಕೆಲವೊಂದ್ಸಲ ಸ್ಲೋ ಆಗಿರ್ತಾವ. ಸೊ ಮತ್ತೆ ಇನ್ನೊಂದು ನಾವು ಯಾವ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ಸ್ ಐತೆ. ಈಕ್ವಿಟಿ, ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಹೈಬ್ರಿಡ್, ಫ್ಲೆಕ್ಸಿ ಕ್ಯಾಪ್, ಈ ತರ ಬಹಳಷ್ಟು ಅದಾವ್ರಿ ಅದ್ರವ್ರು. ಯಾವ್ದು ನಾವು ಸೆಲೆಕ್ಟ್ ಮಾಡಬೇಕು, ಮತ್ತೆ ನಮ್ದು ಪ್ಲಾನ್ ಏನೈತಿ, 2 ವರ್ಷದ ಪ್ಲಾನ್ ಐತಿ, 10 ವರ್ಷದ ಪ್ಲಾನ್ ಐತಿ, 20 ವರ್ಷದ ಪ್ಲಾನ್, ಅದ್ರ ಮೇಲೆ ಯಾವ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಬೇಕು, ಈ ತರ ಅದಾವ್ರಿ. ಸೊ ಇದು ಒಂದು ಮ್ಯೂಚುವಲ್ ಫಂಡ್ ಆಯ್ತು. ಇದ್ರ ಜೊತೆ ಇನ್ನೊಂದು ETF ಅಂದ್ರೆ ಏನು, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತೇಳಿ. ಇದ್ರೊಳಗೆ ನಾವು ಹೆಂಗ್ ಇನ್ವೆಸ್ಟ್ ಮಾಡ್ಬೋದು, ಇದ್ರೊಳಗೆ ಹೆಂಗೈತಪ್ಪ ಅಂದ್ರೆ ಸೇಮ್ ಮ್ಯೂಚುವಲ್ ಫಂಡ್ ತರ ಐತಿ. ಬಟ್ ಇದ್ರಾಗ ಏನೈತಿ, ಯಾರೋ ಒಂದು ಫಂಡ್ ಮ್ಯಾನೇಜರ್ ಯಾರು ಮ್ಯಾನೇಜ್ ಮಾಡ್ತಾರಲ್ಲ, ಎಕ್ಸ್ಚೇಂಜ್ ಬೋರ್ಡ್ ಮ್ಯಾನೇಜ್ ಮಾಡ್ತಿರ್ತೈತಿ. ಬಟ್ ಪರ್ಟಿಕ್ಯುಲರ್ಲಿ ಒಂದು ಸೆಗ್ಮೆಂಟ್ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡ್ತಿರ್ತಾರೆ. ಸಪೋಸ್ ETF ಗೋಲ್ಡ್ ಅಂದ್ರೆ ಗೋಲ್ಡ್ ರಿಲೇಟೆಡ್ ಸ್ಟಾಕ್ಸ್ ಅಷ್ಟೇ ಅವ್ರು ಇನ್ವೆಸ್ಟ್ ಮಾಡ್ತಿರ್ತಾರೆ. ETF ಬ್ಯಾಂಕ್ ಅಂದ್ರೆ ಬ್ಯಾಂಕ್ ರಿಲೇಟೆಡ್ ಸ್ಟಾಕ್ ಅಷ್ಟೇ ಇನ್ವೆಸ್ಟ್ ಮಾಡ್ತಿರ್ತಾರೆ. ಸೊ ಸಪೋಸ್ ಬ್ಯಾಂಕ್ ಏನಾದ್ರು ಡೌನ್ ಆತಂದ್ರೆ ನಿಮ್ ETF ಡೌನ್ ಆಗ್ಬೋದು. ಬಟ್ ಡೌನ್ ಆದ್ರೆ ಏನೈತಿ, ETF ಎವರೇಜ್ ಮಾಡಕ್ ಬೆಸ್ಟ್ ಆಪ್ಷನ್ ರೀ. ಮ್ಯೂಚುವಲ್ ಫಂಡ್ ನಮಗೆ ಎವರೇಜ್ ಮಾಡಕ್ ಬರಂಗಿಲ್ಲ. ಏನ್ NV ಅಂತಾರೆ, ನೆಟ್ ಅಸೆಟ್ ವ್ಯಾಲ್ಯೂ ಅಂತಾರಲ್ಲ, ಅದ್ರ ರೇಟ್ ಏನಿರುತ್ತೆ ಅದ್ರ ಮೇಲೆ ನಾವು ಬೈ ಮಾಡ್ತೇವೆ. ಸೊ NV ಅಂದ್ರೆ ಏನು ನಿಮ್ಗೆ ಗೊತ್ತಾಗಲಿಕ್ಕೆ ನಾನು ಹೇಳ್ಬೋದು, ನಾನು ಹೇಳ್ಕೊಡ್ತೀನಿ ನಿಮ್ಗೆ ಎಕ್ಸ್ಪ್ಲೇನ್ ಮುಂದೆ. ಬಟ್ ETF ಒಳಗೆ ಹೆಂಗೈತೆ ಅಂದ್ರೆ ಯಾವಾಗ ಮಾರ್ಕೆಟ್ ಬೀಳ್ತೈತೆ ನಾವು ಬೈ ಮಾಡೋದ್ರಿಂದನು ನಮಗೆ ಎವರೇಜ್ ಪ್ರೈಸ್ ಸಿಗುತ್ತೆ, ಸಣ್ಣ ಪ್ರೈಸ್ ಸಿಗ್ತವೆ. ಯಾಕಂದ್ರೆ ಕೆಲವೊಂದ್ಸಲ 70-80 ಪಾಯಿಂಟ್ಸ್ ಒಂದು ಈ ನಾಳೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನೆಲ್ಲ ಉಳಿದಿದ್ದು. ಬಟ್ ಏನಂದ್ರೆ ಮ್ಯೂಚುವಲ್ ಫಂಡ್ಗಿಂತ ETF ಅನ್ನು ಚಲೋ ಐತಿ. ಇವೊಂದು ಸ್ಟಾಕ್ ನಮಗೆ ಏನು ಗೊತ್ತಿಲ್ಲ, ನಾಲೆಜ್ ಇಲ್ಲಪ್ಪ ಅಂದ್ರೆ ETF ಹೋಗ್ಬೋದು. ETF ಯಾವ ETF ಹೋಗ್ಬೇಕು, ETF ಯಾವ ತರ ಚೆಕ್ ಮಾಡಬೇಕು, ETF ಹೆಂಗ್ ನಾವು ಇನ್ವೆಸ್ಟ್ ಮಾಡ್ಬೇಕು ಅನ್ನೋದು ಮ್ಯೂಚುವಲ್ ಫಂಡ್ ಒಂದು ಇಲ್ಲೊಂದು 5-6 ವಿಡಿಯೋ ಆಗ್ತಾವ. ಆ ವಿಡಿಯೋ ಮುಗಿದ್ಮೇಲೆ ETF ಸ್ಟಾರ್ಟ್ ಮಾಡ್ತೀನಿ. ಸೊ ಜಸ್ಟ್ ನಾಳೆ ಒಂದು ಹೊಸ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ಬೇಕು ಮಾಡಿ ಅದ್ರ ಸಂಬಂಧ ಅದೊಂದು ಅಪ್ಡೇಟ್ ಕೊಟ್ಟಿನಿ. ಸೊ ಇವತ್ತಿಗೆ ಇಷ್ಟೆಲ್ಲ ಸ್ಟಾಕ್ ಫಿಲ್ಟರ್ ಮಾಡಿದ ಒಂದು ಕ್ಲಾಸ್ ಇತ್ತು. ಇವತ್ತಿಗೆ ಕ್ಲಾಸ್ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು.